ನಮಸ್ತೆ ಕರುನಾಡು. ತಮಗೆಲ್ಲರಿಗೂ ರಾಮನ್ ಟ್ಯುಟೋರಿಯಲ್ ಫಾರ್ GK ಚಾನಲ್ಗೆ ಆತ್ಮೀಯ ಸ್ವಾಗತ. ನಿನ್ನೆ ತರಗತಿಯಲ್ಲಿ ನಾನು ಶೈಕ್ಷಣಿಕ ಮನೋವಿಜ್ಞಾನದ ಬಗ್ಗೆ ಹೇಳ್ತೀನಿ ಅಂತ ಹೇಳಿದ್ದೆ. ಅಂದರೆ HK ರೀಜನ್ಗೆ ನಡೆದಂತಹ 2017ರಲ್ಲಿ ನಡೆದಂತಹ ಪ್ರಶ್ನೆ ಪತ್ರಿಕೆಯನ್ನು 20%ಗೋಸ್ಕರ ನಡೆದಂತಹ ಪ್ರಶ್ನೆ ಪತ್ರಿಕೆಯನ್ನು ಸಾಲ್ವ್ ಮಾಡ್ತಾ ಇದ್ದೆ ಸ್ನೇಹಿತರೆ. ಅದರ ಭಾಗ 2ರಲ್ಲಿ ಇವತ್ತು 50 ಪ್ರಶ್ನೆಗಳಿಗೆ ನಾನು ಉತ್ತರವನ್ನು ವಿವರಣೆಯೊಂದಿಗೆ ನೀಡಲಿದ್ದೇನೆ. ಹಾಗಾದರೆ ತರಗತಿಯನ್ನು ಆರಂಭಿಸೋಣ. ನೋಡಿ, ಮೊದಲ ಪ್ರಶ್ನೆ ಇಲ್ಲಿದೆ. ಕಲಿಕಾ ವಕ್ರ ರೇಖೆ ಏನಿದೆ ನೋಡಿ, ಅದು ಮೇಲು ಸ್ತರದಲ್ಲಿ ಇದ್ದರೆ, ಲರ್ನಿಂಗ್ ಕರ್ವ್ ಏನಿದೆ ಅದು ಮೇಲು ಸ್ತರದಲ್ಲಿ ಇದ್ದರೆ ಅದು ಏನನ್ನು ಇಂಡಿಕೇಟ್ ಮಾಡುತ್ತೆ ಅಂದರೆ ಕಲಿಕೆಯಲ್ಲಿ ಅದು ಸ್ಥಗಿತತೆ ಅಥವಾ ಬೆಳವಣಿಗೆ ಇಲ್ಲದೆ ಇರೋದು, ಆಯಾಸ ಅನುಭವ, ಹಿಂದಿನ ಕಲಿಕೆಯ ಕ್ರೋಢೀಕರಣ, ಕಲಿಕಾ ವೃತ್ತಿ ಅಂತ ಇದೆ. ನೋಡಿ, ಯಾವಾಗ ಲರ್ನಿಂಗ್ ಕರ್ವ್ ಸ್ಥಗಿತ ಆಗುತ್ತೆ ಆವಾಗ ಆಯಾಸವನ್ನು ಅದು ತೋರಿಸ್ಕೊಡುತ್ತೆ. ಹಾಗೆಯೇ ಅದು ಕಲಿಕಾ ವೃತ್ತಿಯವರ ಸ್ಟೈಲ್ ಆಫ್ ಸ್ಟಡಿಯಿಂಗ್ ಅಥವಾ ಲರ್ನಿಂಗ್ಸ್ ಬಗ್ಗೆ ಅದು ಹೇಳಿಕೊಡುತ್ತೆ. ಹಾಗಾಗಿ ಈ ರೀತಿ B ಮತ್ತು D ಇರೋಂಥ ಅವಕಾಶ ಇರೋದು ಯಾವುದಕ್ಕೆ ಅಂತಂದರೆ ಅದು ಆಪ್ಷನ್ ನಂಬರ್ B ಇದೆ ನೋಡಿ, ಇದು ರೈಟ್ ಆನ್ಸರ್. ಹಾಗೆಯೇ ಮುಂದಿನ ಪ್ರಶ್ನೆ ಹೋಗೋಣ. ಈ ಕೆಳಗಿನ ಅಂಶದ ಕಲಿಕೆಯಲ್ಲಿ ಅನುಬಂಧ ಒಂದು ವಿಧಾನವಾಗಿ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ನೋಡಿ, ಅನುಬಂಧ ಕಲಿಕೆ ತಾವೆಲ್ಲ ಕಲ್ತಿದ್ದೀರಿ. ಅನುಬಂಧ ಕಲಿಕೆ ಈ ಮೆಥಡನ್ನು ಯಾವುದಕ್ಕೆ ಬಳಸ್ಬೋದು, ಯಾವುದಕ್ಕೆ ತುಂಬ ಅನುಕೂಲ ಅಂತಂದರೆ ಮನೋಭಾವಗಳ ಸೃಷ್ಟಿಯಲ್ಲಿ, ಆಟಿಟ್ಯೂಡ್ ಇನ್ ದ ಫಾರ್ಮೇಷನ್ ಆಫ್ ಆಟಿಟ್ಯೂಡ್. ನೋಡಿ, ಒಬ್ಬ ವಿದ್ಯಾರ್ಥಿ ಅವನಿಗೆ ಆಟದ ಮನೋಧೋರಣೆ ಸರಿ ಇಲ್ಲ ಅಂದರೆ ಅವನಿಗೆ ಆಟ ಆಡೋಕ್ಕೆ ಬಯಸ್ತಾ ಇಲ್ಲ, ಶಿಕ್ಷಕ ಅವನಲ್ಲಿ ಮನೋವೃತ್ತಿನ ಬಳಸಬೇಕು ಅಂದರೆ ಅದಕ್ಕೆ ಅವನು ಏನಾದರೂ ಲಿಂಕಿಂಗ್ ಮಾಡಬೇಕಾಗತ್ತೆ, ಕಂಡೀಷನಿಂಗ್ ಮಾಡಬೇಕಾಗತ್ತೆ. ಈ ರೀತಿ ನೀವು ಆಟ ಆಡಿದಾಗ ಈ ರೀತಿ ತಮಗೆ ಅನುಕೂಲ ಆಗುತ್ತೆ ಅಂತ ಅವನನ್ನು ಕಂಡೀಷನಿಂಗ್ ಮಾಡಿದಾಗ ಏನಾಗುತ್ತೆ, ಅವನ ಮನೋಭಾವನ ಬದಲಾಗೋವಂಥ ಸಂದರ್ಭ ಇದೆ ಅಲ್ವಾ. ಹಾಗೆಯೇ ಮುಂದಿನ ಪ್ರಶ್ನೆ ಹೋಗೋಣ. ನೋಡಿ ಸ್ನೇಹಿತರೆ, ನಮ್ಮ ಚಾನಲ್ನ ಮೊದಲ ಬಾರಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಅದು ತಮ್ಮ ಅನುಕೂಲವಾಗಲಿದೆ. ಯಾಕಂದರೆ ವೀಡಿಯೋಗಳ ನೋಟಿಫಿಕೇಷನ್ ತಮ್ಮ ಮನೆ ಬಾಗಿಲಿಗೆ ಬರಲಿದೆ. ಒಂದು ಪಕ್ಷ ತಾವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇದರ ಬೆನಿಫಿಟ್ ಸಿಗೋಲ್ಲ. ಹಾಗೆ ವಿಡಿಯೋ ಲೈಕ್ ಮಾಡಿ, ತಾವು ತಮಗೋಸ್ಕರ ನಾನು ಶ್ರಮವಹಿಸಿ 30 ನಿಮಿಷ ನಾನು ವೀಡಿಯೋಗಳನ್ನು ಮಾಡ್ತೀನಿ ಪ್ರತಿ ಟೈಮಲ್ಲೂ ಕೂಡ. ಅವುಗಳನ್ನ ಲೈಕ್ ಮಾಡೋದ್ರ ಮೂಲಕ ತಾವು ನಮ್ಮನ್ನು ಪ್ರೋತ್ಸಾಹಿಸ್ಬೋದು. ಭಾಳ ಜನ ಲೈಕ್ ಮಾಡಲ್ಲ, ಸುಮ್ಮನೆ ನೋಡಿ ಹೋಗ್ತಾರೆ, ಯಾಕೆ ಏನು ಅಂತ ಗೊತ್ತಿಲ್ಲ. ಹಾಗೆ ಕಾರಣನೂ ಕೊಡಲ್ಲ, ಲೈಕು ಮಾಡಲ್ಲ, ಕೆಲವರು ಡಿಸ್ಲೈಕ್ ಮಾಡಿಬಿಡ್ತಾರೆ ಪುಣ್ಯಾತ್ಮರು. ಅವ್ರನ್ನ ಹಿಡ್ಕೊಂಬಂದು ಸನ್ಮಾನ ಮಾಡಬೇಕಾಗಿದೆ ನಾವು. ಒಬ್ಬ ವಿದ್ಯಾರ್ಥಿ ಪ್ರಯತ್ನವನ್ನು ಮಾಡುವಾಗ ಸವಾಲುಗಳನ್ನು ಎದುರಿಸುವಲ್ಲಿ ಬರುವ ಫಲಿತಗಳೆಂದರೆ ತೃಪ್ತಿ ಪಡ್ತಾರೆ. ಕೆಲವು ವಿದ್ಯಾರ್ಥಿಗಳೇನಿರ್ತಾರೆ ಚಾಲೆಂಜಸನ್ನು ಫೇಸ್ ಮಾಡೋದರಲ್ಲಿ, ಇಲ್ಲಿ ಪ್ರಶ್ನೆ ಚೆನ್ನಾಗಿ ಇಂಗ್ಲೀಷಲ್ಲಿದೆ ನೋಡಿ, ಫೇಸಿಂಗ್ ಚಾಲೆಂಜಸ್ ಆ್ಯಂಡ್ ಪುಟ್ಟಿಂಗ್ ಎಫರ್ಟ್ಸ್. ಅವನು ಪ್ರಯತ್ನವನ್ನು ಹಾಕೋದ್ರಲ್ಲಿ, ಸಮಸ್ಯೆಗಳನ್ನು ಸಾಲ್ವ್ ಮಾಡೋದ್ರಲ್ಲಿ ಅವನಿಗೆ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ. ಆ ವಿದ್ಯಾರ್ಥಿ ಯಾವ ರೀತಿಯ ಲಕ್ಷಣವನ್ನು ಹೊಂದಿದ್ದಾನೆ ಅಂದರೆ ಅವನಲ್ಲಿರೋದು ಸಾಧನಾ ಅಭಿಪ್ರೇರಣೆ ಅಂತ. ಸೃಜನಶೀಲತೆ ಇದ್ದರೆ ಆ ವ್ಯಕ್ತಿ ಹೊಸದನ್ನು ಸೃಷ್ಟಿ ಮಾಡೋದರಲ್ಲಿ ಅವನು ತಲ್ಲೀನನಾಗಿರ್ತಾನೆ. ಹೊಸದನ್ನು ಸೃಷ್ಟಿ ಮಾಡೋದು ಅಥವಾ ಹೊಸ ಚಿಂತನೆ, ಹೊಸ ಮಾರ್ಗ ಇದರಲ್ಲಿರ್ತಾನೆ. ಬುದ್ಧಿವಂತರು ತಮಗಿರುವಂಥ ಜ್ಞಾನವನ್ನು ಯಥೇಚ್ಛವಾಗಿ ನೆನ್ಪಿಡ್ತಾರೆ. ಅವು ಒಂದು ಪರೀಕ್ಷೆಗಳಲ್ಲಿ ಅತ್ಯಂತ ಅಂಕಗಳನ್ನು ಪಡೀತಾರೆ. ಆದರೆ ಸಾಧನ ಅಭಿಪ್ರೇರಣೆ ಇರೋರು ಅವರು ಸೃಜನಶೀಲತೆಯನ್ನು ಹೊಂದಬಲ್ಲರು, ಹಾಗೆಯೇ ಬುದ್ಧಿವಂತಿಕೆನ ಮೈಗೂಡಿಸಿಕೊಳ್ಳಬಲ್ಲರು. ಅವರು ಹೈಲಿ ಮೋಟಿವೇಟೆಡ್ ಆಗಿರುವಂಥ ಸ್ಟೂಡೆಂಟ್ಸ್ ಏನು ಬೇಕಾದರೂ ಮಾಡಿ ತೆಗಿತಾರೆ. ಅವರಲ್ಲಿ ಸಾಧನ ಅಭಿಪ್ರೇರಣೆ ಇರುತ್ತೆ. ನೋಡಿ, ಕೆಲವರು ಮಧ್ಯದಲ್ಲಿ ವೀಡಿಯೋನ ಕೆಲವೇ ಕ್ಷಣಗಳಲ್ಲಿ ನೋಡಿ ಒಂದು 4-5 ನಿಮಿಷ ನೋಡಿರ್ತಾರೆ, ಸ್ಕಿಪ್ ಆಗ್ತಾರೆ. ತಾವು ತಯಾರಿ ಮಾಡ್ತಿರುವಂಥ ಪರೀಕ್ಷೆ ಏನಾಗಿದೆ ಸ್ನೇಹಿತರೆ ಅಂದರೆ 6 to 8 CET ಇದೆ. ಇದಕ್ಕೆ ಬೇಕಾದಂಥ ತಯಾರಿಯನ್ನು ನಾವು ನಡೆಸ್ತಾ ಇದ್ದೀವಿ. ಹಾಗಾಗಿ ಯು ಹ್ಯಾವ್ ಟು ಬಿ ವೆರಿ ಸೀರಿಯಸ್, ತುಂಬ ಸೀರಿಯಸ್ ಆಗಿ ಕೊನೆಯವರೆಗೆ ವೀಡಿಯೋನ ನೋಡಬೇಕು. ಅಂದರೆ ನಡುವೆ ತಮಗೆ ತಾವೇ ಪ್ರಶ್ನೆಗಳನ್ನ ಹಾಕ್ತಾ ಹೋಗಿ, ಇದಕ್ಕೆ ಇದು ಸರಿಯ ಉತ್ತರನ, ಇದು ಹೀಗೆ ಹೇಳಿದ ಸರಿ ಸರ ಅಂತ ತಾವೇ ಚಿಂತನೆ ಮಾಡ್ತಾ ಹೇಳ್ತಾ ಹೋಗ್ತಾ ಇದ್ದರೆ ಅದು ತುಂಬ ಹೆಲ್ಪ್ಫುಲ್ ಆಗುತ್ತೆ. ಏನಂತೀರಾ? ಸರಿ ಅಲ್ವಾ? ರೈಟ್, ಕೊನೆಯವರೆಗೆ ನೋಡ್ತೀರಲ್ವಾ? ಹಾಗಾದರೆ ಮುಂದಿನ ಪ್ರಶ್ನೆ ಹೋಗೋಣ. ಉತ್ತರ ಬಾಲ್ಯ ವ್ಯವಸ್ಥೆಯಲ್ಲಿ ನಿರೀಕ್ಷಿತ ಸಾಮಾಜಿಕ ಪಾತ್ರಗಳನ್ನು, ಸಮೂಹ ಸಮ್ಮತಿ ವಿನ್ಯಾಸಗಳನ್ನು ಅನುಸರಿಸುವ ವರ್ತನೆಯನ್ನು ಕಲಿತಾರೆ ಮಕ್ಕಳು. ಯಾವುದರಲ್ಲಿ? ಅವರ ಚೈಲ್ಡ್ಹುಡ್ಡಲ್ಲಿ ಮಕ್ಕಳು. ಹಾಗಾದರೆ ಅವರ ಈ ವಿಚಾರಕ್ಕೆ ಏನಂತಾರೆ? ಅನುಸರಣಾ ವಯಸ್ಸು ಅಂತ ಹೇಳ್ತಾರೆ. ಏನು ಅನುಸರಣ ಅಂದರೆ ಏಜ್ ಆಫ್ ಕನ್ಫರ್ಮಿಟಿ. ನೋಡಿ, ಅವರು ತಾವು ಯಾವ ಗುಂಪಿನಲ್ಲಿರ್ತಾರೆ ವಿದ್ಯಾರ್ಥಿಗಳು, ತಮ್ಮದೇ ಆದಂಥ ಒಂದು ಗುಂಪನ್ನು ಕಟ್ಕೊಂಡಿರ್ತಾರೆ. ಒಂದು ಕೂಟ ವ್ಯವಸ್ಥೆ ಅಂತ ಇದನ್ನು ಹೇಳ್ತಾರೆ. ಹಾಗಾದರೆ ಇವರಲ್ಲಿ ತಮ್ಮ ಗುಂಪು ತಮಗೆ ನೀಡಿದಂಥ ಕರ್ತವ್ಯಗಳನ್ನು ಆ ವಿದ್ಯಾರ್ಥಿ ಮಾಡ್ತಾನೆ. ಗುಂಪಿಗೆ ಅವನು ಬದ್ಧನಾಗಿರ್ತಾನೆ. ಗುಂಪು ಏನು ಗುರಿ ಇಟ್ಕೊಂಡ್ರೆ ಆ ಗುರಿಗೆ ಅವನು ಬದ್ಧನಾಗಿರ್ತಾನೆ. ಇದನ್ನು ಏಜ್ ಆಫ್ ಕನ್ಫರ್ಮಿಟಿ, ಅನುಸರಣಾ ವಯಸ್ಸು ಅಂತ ಹೇಳ್ತಾರೆ. ರೈಟ್.
ಹಾಗೆಯೇ ಒಂದು ಕೋರ್ಸನ್ನು ಒಂದು ಕಾಲೇಜು ಇಂಟ್ರೊಡ್ಯೂಸ್ ಮಾಡಿದೆ. ಆದರೂ ಅದೇನು ಮಾಡುತ್ತೆ, ಒಂದು ನಿರ್ದಿಷ್ಟ ಗುಂಪಿಗೆ ಅದನ್ನು ಕೊಟ್ಟು ಅವರ ಅಭಿಪ್ರಾಯವನ್ನು ಸಂಗ್ರಹಣೆ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದೆ. ಹಾಗಾದರೆ ಆ ಗುಂಪಿಗೆ ತಾವು ಏನನ್ನು ಸಜೆಸ್ಟ್ ಮಾಡ್ತೀರಾ? ವೀಕ್ಷಣಾ ವಿಧಾನ, ಸಂದರ್ಶನ ವಿಧಾನ, ಪ್ರಯೋಗ ವಿಧಾನ, ಸಮೀಕ್ಷಾ ವಿಧಾನ. ನೋಡಿ, ಒಂದು ಕೋರ್ಸನ್ನು ಇಂಟ್ರೊಡ್ಯೂಸ್ ಮಾಡಿದಾಗ ಅದರ ಅಭಿಪ್ರಾಯ ತೊಗೊಳೋದಕ್ಕೆ ವೀಕ್ಷಣಾ ವಿಧಾನ ಚೆನ್ನಾಗಲ್ಲ. ಯಾಕಂತಂದರೆ ಅಲ್ಲಿ ಅವರ ಮನೋಭಾವನೆಗಳನ್ನು ಅಥವಾ ಅವರ ಹಾವಭಾವಗಳನ್ನು ವೀಕ್ಷಣೆ ಮಾಡೋ ಉದ್ದೇಶ ಇರಲ್ಲ, ಅವರ ವಿಚಾರಗಳನ್ನು ತಿಳಿಯೋ ಉದ್ದೇಶ ಇರುತ್ತೆ. ಸಂದರ್ಶನ ಮಾಡ್ಬೋದಾದರೂ ವ್ಯಕ್ತಿಗತವಾಗಿ ಮಾಡ್ತಾ ಹೋದರೆ ಸುಮಾರು ಸಮಯ ಸಿಗುತ್ತೆ. ಪ್ರಯೋಗ ವಿಧಾನ ಸೂಕ್ತ ಅಲ್ಲ. ಸಮೀಕ್ಷಾ ವಿಧಾನ ಅತ್ಯಂತ ಸೂಕ್ತ ವಿಧಾನ. ನೀವು ಯಾವಾಗಾದರೂ ವಿಚಾರಗಳನ್ನು ಕಲೆಕ್ಟ್ ಮಾಡಬೇಕು ಅಂದರೆ, ಡಾಟಾನ ಕಲೆಕ್ಟ್ ಮಾಡಬೇಕಂದ್ರೆ ಸಮೀಕ್ಷಾ ವಿಧಾನ ಬೆಸ್ಟ್ ವಿಧಾನ. ಹಾಗೆಯೇ ಆಂತರಿಕ ಅಭಿಪ್ರೇರಣೆಗೆ ಈ ಕೆಳಗೆ ನಾವು ಉದಾಹರಣೆ ಆಗಿದೆ. ಏನು ಆಂತರಿಕ ಅಭಿಪ್ರೇರಣೆ ಅಂತಾರೆ? ಇಂಟ್ರೆನ್ಸಿಕ್ ಮೋಟಿವೇಶನ್ ಅಂತಾರೆ. ನೋಡಿ, ಮೋಟಿವೇಶನಲ್ಲಿ 2 ರೀತಿ ಇದೆ, ಇಂಟ್ರೆನ್ಸಿಕ್ ಮತ್ತು ಎಕ್ಸ್ಟ್ರೆನ್ಸಿಕ್. ಯಾವಾಗ ವ್ಯಕ್ತಿ ಒಳಗಿನ ಆತ್ಮದಿಂದ ಅವನು ಕೂಗಿರುತ್ತೆ, ನಾನೇನಾದರೂ ಕಲಿಬೇಕು, ಸಾಧನೆ ಮಾಡಬೇಕು ಅಂತ, ಅವನು ಇಂಟ್ರೆನ್ಸಿಕ್ಲಿ ಮೋಟಿವೇಟೆಡ್ ಇರ್ತಾನೆ. ಕೆಲವರು ಶಿಕ್ಷೆ ಭಯದಿಂದನೋ ಅಥವಾ ಅವರ ತಂದೆ ತಾಯಿಗಳ ಒತ್ತಡದಿಂದನೋ, ಸ್ನೇಹಿತರ ಒತ್ತಡದಿಂದನೋ, ಸಮಾಜದ ಒತ್ತಡದಿಂದನೋ ಅವ್ರು ಮಾಡಿದರೆ ಅದು ಎಕ್ಸ್ಟ್ರೆನ್ಸಿಕ್ ಆಗುತ್ತೆ. ಈಗ ಆಂತರಿಕ ಅಭಿಪ್ರೇರಣೆಗೆ ಬಹಳ ಬೆಸ್ಟ್ ಉದಾಹರಣೆ ಇಲ್ಲಿ ನೀಡೋದ್ರಲ್ಲಿ ಅಂತಂದರೆ, ಸಂತೋಷಕ್ಕಾಗಿ ಸಂಗೀತವನ್ನು ಕಲಿಯುತ್ತಾರೆ. ಈಗ ತಾವು ಈ ವಿಡಿಯೋನ ನೋಡ್ತಾ ಇದ್ದೀರಿ, ಎಕ್ಸಾಮಲ್ಲಿ ಕ್ಲಿಯರ್ ಮಾಡಲೇಬೇಕು ಎಕ್ಸಾಮನ್ನು ಅನ್ನೋವಂಥ ಒತ್ತಡಕ್ಕೆ ಒಳಗಾಗಬಾರ್ದು. ಈ ರೀತಿ ಒತ್ತಡಕ್ಕೊಳಗಾದಾಗ ವಿಷಯಗಳು ಗೊಂದಲಕ್ಕೊಳಗಾಗುತ್ತೆ. ಒಂದು ವಿಷಯವನ್ನು ಯಾರಾದರೂ ಮಂಡಿಸ್ತಾ ಇದ್ದಾರೆ, ಅದನ್ನು ಎಂಜಾಯ್ ಮಾಡಿ. ಯಾವಾಗ ತುಂಬ ಎಂಜಾಯ್ ಮಾಡ್ತಿರೋ ಆಗ ಅದು ತುಂಬ ಚೆನ್ನಾಗಿ ಮಂದಟ್ಟಾಗುತ್ತೆ. ನಾನು ಕೂಡ ಯಾವತ್ತೂ ಕೂಡ ನನ್ನ ವಿಷಯಗಳನ್ನು ಕಲಿಬೇಕು, ಎಕ್ಸಾಮ್ಗೋಸ್ಕರ ಪ್ರಿಪ್ರೇಷನ್ ಮಾಡಬೇಕು ಅಂತ ಮಾಡಲೇ ಇಲ್ಲ ಜೀವನದಲ್ಲಿ. ಹಾಗಾಗಿ ಎಲ್ಲ ವಿಷಯಗಳನ್ನ ಮಂದಟ್ಟು ಮಾಡೋದು ತುಂಬ ಸುಲಭ ಆಯಿತು ನನಗೆ. ಎಂಜಾಯ್ ಮಾಡೋದು ಭಾಳ ಇಂಪಾರ್ಟೆಂಟ್. ಹಾಗೆ ಅಲ್ಪಕಾಲಿಕ ಸ್ಮರಣೆಯಲ್ಲಿ ಇಂದ್ರಿಯದ ಸಂಬಂಧದ ಬಿಂಬವು ಉಳಿಯುವುದು. ಅಲ್ಪಕಾಲಿಕ ಸ್ಮರಣೆ ನೋಡಿ, ಒಂದು ಯಾವುದೋ ಒಂದು ವಸ್ತುವನ್ನು ನೋಡ್ತೀರಾ, ಅದು ಎಷ್ಟು ಸೆಕೆಂಡ್ಗಳ ಕಾಲ ತಮ್ಮ ನಿಮ್ಮ ಸ್ಮರಣೆಯಲ್ಲಿ ಇರಬಲ್ಲದು ಅಂತಂದರೆ ಇದಕ್ಕೆ ಸರಿಯಾದ ಉತ್ತರ 30 ಸೆಕೆಂಡ್ಗಿಂತಲೂ ಕಡಿಮೆ ಅವಧಿಗೆ ಅದು ಇರುತ್ತೆ. ಒಂದು ವಸ್ತುವನ್ನು ಅದರಿಂದ ಕೆಲವು ಕಡೆ ಪರೀಕ್ಷೆಯನ್ನು ಮಾಡ್ತಾರೆ ನೋಡಿ. ವಸ್ತುಗಳನ್ನ ಇಡ್ತಾರೆ ಒಂದು ಟೇಬಲ್ ಮೇಲೆ, ಅವುಗಳ ಮೇಲೆ ಒಂದು ಬಟ್ಟೆಯನ್ನು ಹಾಕ್ತಾರೆ, ಕೆಲವು 30 ಸೆಕೆಂಡ್ಗಳ ಕಾಲ ಅದನ್ನು ನೋಡೋದಕ್ಕೆ ಅವಕಾಶ ಕೊಡ್ತಾರೆ. 30, 20, 10 ಹೀಗೆ. ಆ ಥರ ವ್ಯಕ್ತಿ ನೆನಪಿರೋ ವಸ್ತುಗಳನ್ನು ಬರಿಬೇಕು. ಇದು ಕೂಡ ಅಲ್ಪಕಾಲಿಕ ಸ್ಮರಣೆಯನ್ನು ಮಾಡೋಕ್ಕೋಸ್ಕರ ಒಂದು ಜನರಲ್ ಟೆಸ್ಟ್ ಅಂತ ಹೇಳ್ಬೋದು. ಡಿಸ್ಲೆಕ್ಸಿಯಾ ನೋಡಿ, ಎಷ್ಟು ಸರಿ ಡಿಸ್ಲೆಕ್ಸಿಯಾ ಕೇಳ್ತಾರೆ. ಡಿಸ್ಲೆಕ್ಸಿಯಾ ಏನಿದೆ, ಇದು ಯಾವುದರಲ್ಲಿ ಅಂತಂದರೆ ವಾಚನ ಸಮಸ್ಯೆ, ಓದೋದ್ರಲ್ಲಿ ತೊಂದರೆ ಇದ್ದರೆ ಡಿಸ್ಲೆಕ್ಸಿಯಾನ ಅದು ಆ ತೊಂದರೆಯನ್ನು ಉಂಟು ಮಾಡುತ್ತೆ ಓದು ಸಮಸ್ಯೆಗೆ. ಮಕ್ಕಳಲ್ಲಿ ಬಿನ ಡಿ ಅಂತ ಓದ್ತಾರೆ. ಹಾಗೆ ಮುಂದಿನ ಪ್ರಶ್ನೆ, ಆ್ಯಕ್ಚುಲಿ ನಾವು ಲಾಸ್ಟ್ ಪ್ರಶ್ನೆ ಯಾವ ತೊಗೊಂಡಿದ್ವಿ ಅಂತಂದರೆ 83. ಈಗ 84ಗೆ ಹೋಗೋಣಲ್ವಾ? ರೆಡಿ ಇದ್ದೀರಿ? ನೋಡ್ತಾ ಇದ್ದೀರಿ? ರೈಟ್. ನೋಡಿ, ಯಾರು ಕೊನೆವರೆಗೆ ನೋಡ್ತೀರಿ, ಈಗ ಆ್ಯಕ್ಚುಲಿ 8 ನಿಮಿಷ ಆಗಿದೆ. ಇಲ್ಲಿದ್ದ ನೋಡೋರ್ದು ಏನಿದೆ ಸಮಯ, ಅವ್ರಿಗೆ ಸಕ್ಸಸ್ ರೇಟ್ ಚೆನ್ನಾಗಿರುತ್ತೆ. ಯಾಕೆ ಸರ್ ನೀವು ವಿಡಿಯೋ ನೋಡಿದ ತಕ್ಷಣ ಸಕ್ಸಸ್ ರೇಟ್ ಇಲ್ಲದಿದ್ರೆ ಇಲ್ಲ, ಹಾಗೇನಿಲ್ಲ. ಯಾವುದೇ ವಿಷಯವನ್ನು ತಲ್ಲೀನಾಗಿ ನೋಡ್ತಾ ಹೋದಾಗ ಅದರ ಕಲಿಕೆ ತುಂಬ ಚೆನ್ನಾಗಾಗುತ್ತೆ. ಅದು ತಲ್ಲೀನತೆ ಇಲ್ಲ ಅಂತಂದರೆ ಏನಾಗುತ್ತೆ, ಕಲಿಕೆ ತುಂಬ ಚೆನ್ನಾಗಿ ಆಗೋದಿಲ್ಲ. ತಲ್ಲೀನತೆ ಇದ್ದಾಗ ಸಮಯ ತಮಗೆ ಗೊತ್ತಾಗೋದಿಲ್ಲ. ಅದು ವೆರಿ ಇಂಪಾರ್ಟೆಂಟ್ ಅನ್ನೋದಕ್ಕೋಸ್ಕರ ನಾನು ಹೇಳಿಕೊಟ್ಟಿದ್ದೀನಿ. ಈ ಕೆಳಗಿನವುಗಳಲ್ಲಿ ಒಂದು ವ್ಯಕ್ತಿತ್ವದ ಪರೀಕ್ಷೆ ಅಲ್ಲ. ಅಂದರೆ ವ್ಯಕ್ತಿತ್ವ ಪರ್ಸನಾಲಿಟಿ ಟೆಸ್ಟ್ ಯಾವುದಲ್ಲ ಅಂತಂದರೆ, ಇಲ್ಲಿ ನೋಡಿ, ಪೂರ್ವ ಪ್ರಚೋದನಾ ಪರೀಕ್ಷೆ, ಇಂಗ್ಲೀಷಲ್ಲಿ ತಿಳ್ಕೊಳ್ಳೋ ಥಿಮೆಟಿಕ್ ಟೆಸ್ಟ್ ಅಂತಾರೆ. ಪೂರ್ವ ಪ್ರಚೋದನಾ ಪರೀಕ್ಷೆ ಅಂದರೆ ಥಿಮೆಟಿಕ್ ಅಪ್ರಿಸಿಯೇಷನ್ ಟೆಸ್ಟ್ ಅಂತಾರೆ. ಇದು ಒಂದು ಪರ್ಸನಾಲಿಟಿ ಟೆಸ್ಟ್. ಹಾಗೆ ಕೋಲರ್ನ ಬ್ಲ್ಯಾಕ್ ಡಿಸೈನ್ ಪರೀಕ್ಷೆ, ಇದು ಬುದ್ಧಿಶಕ್ತಿಯ ಪರೀಕ್ಷೆ ಆಗಿದೆ. ಹಾಗಾಗಿ ಇದು ಆನ್ಸರ್. ಇದು ಆ್ಯಕ್ಚುಲಿ ಈ ಪರೀಕ್ಷೆ ಅಲ್ಲ ಅನ್ನೋಕ್ಕೆ ಇದು ಉತ್ತರ. ಈ ಪ್ರಶ್ನೆಗೆ ಇದು ಉತ್ತರ. ಬೆಲ್ಲ ಹೊಂದಾಣಿಕೆ ಪರೀಕ್ಷೆ, ಅದು ಕೂಡ ವ್ಯಕ್ತಿತ್ವ ಪರೀಕ್ಷೆ. ಸಾಂದರ್ಭಿಕ ಪರೀಕ್ಷೆ, ಸಿಚುವೇಶ್ನಲ್ ಟೆಸ್ಟ್ ಏನಿದೆ ನೋಡಿ, ಈ ಪದಗಳು ನೆನ್ಪಿಡಬೇಕು. ಈ ಪದಗಳ ಮೇಲೆ ಮೋಸ್ಟ್ ಆಫ್ ದ ಟೈಮ್ ಕನ್ನಡ ಕೊಡೋದೆಲ್ಲ ಇವುಗಳನ್ನ ಕೊಡ್ತಾರೆ. ಬೆಲ್ ಅಡ್ಜಸ್ಟ್ಮೆಂಟ್ ಟೆಸ್ಟು, ಹಾಗೆ ಸಿಚುವೇಶನಲ್ ಟೆಸ್ಟು, ಹಾಗೆ ಥಿಮೆಟಿಕ್ ಟೆಸ್ಟ್, ಇವೆಲ್ಲ ಪರ್ಸನಾಲಿಟಿ ಟೆಸ್ಟ್ಗಳು. ಕೋಲರ್ಸ್ ಬ್ಲ್ಯಾಕ್ ಡಿಸೈನ್ ಟೆಸ್ಟ್ ಏನಿದೆ ಅಲ್ಲ, ಈ ಟೆಸ್ಟ್ ಏನಿದೆ, ಈ ಟೆಸ್ಟು ಇದು ಯಾವುದಕ್ಕೆ ಸಂಬಂಧಪಟ್ಟಂಗೆ ಅಂತಂದರೆ, ಇದು ಬುದ್ಧಿಶಕ್ತಿ ಇಂಟೆಲಿಜೆನ್ಸ್ಗೆ ಸಂಬಂಧಪಟ್ಟಂತಹ ಒಂದು ಏನಿದೆ ಅಂತಂದರೆ ಪರೀಕ್ಷೆ. ಹಾಗಾಗಿ ಅದು ಈ ಪ್ರಶ್ನೆಗೆ ಉತ್ತರ. ಹಾಗೆ ಮುಂದಿನ ಪ್ರಶ್ನೆ ಹೋಗೋಣ. ನೋಡಿ, ಸನ್ನಿವೇಶಗಳಿಗೆ ಹೊಂದಾಣಿಕೆ ಮಾಡಿಕೊಳ್ಳುವಾಗ ಹುಳಿ ದ್ರಾಕ್ಷಿ ಮತ್ತು ಸಿಹಿ ನಿಂಬೆ ಹಣ್ಣಿನ ಒಂದು ತಂತ್ರವನ್ನು ಬಳಸ್ತಾರೆ. ಅಂದರೆ ಕೈಗೆ ಎಟ್ಕಲಾರ್ದು ಹುಳಿ ದ್ರಾಕ್ಷಪ್ಪ, ತನ್ನ ಕೈಗೆ ಏನೋ ಸಿಗ್ತಾ ಇಲ್ಲ ಅಂತಂದ್ರೆ ಅವನೇನು ಮಾಡ್ತಾನೆ, ಅದು ಸರಿ ಇಲ್ಲ,
ನನಗೆ ಯೋಗ್ಯ ಅಲ್ಲ ಅಂತ ಅವನು ಹೇಳ್ತಾ ಹೋಗ್ತಾನೆ. ಅದು ಕೈಗೆ ಸಿಗ್ತಾ ಇದೆ, ಹುಳಿ ಇದೆ, ಆದರೂ ಅದನ್ನು ಸಿಹಿ ಇದೆ ಅಂತ ಹೇಳ್ತಾನೆ. ಅಂದರೆ ಇದನ್ನು ಯಾಕೆ ಮಾಡ್ತಾರೆ ಇದನ್ನು ಅಂದರೆ ತರ್ಕಸಮ್ಮತವಾಗಿಸುವಿಕೆಗೋಸ್ಕರ, ತಮ್ಮ ತರ್ಕಕ್ಕೆ ಅವರು ಮಂಡಿಸೋಕ್ಕೋಸ್ಕರ ಈ ರೀತಿ ಮಾಡ್ತಾರೆ. ರ್ಯಾಷನಲೈಸೇಷನ್ ಅಂತ ಅದನ್ನು ಹೇಳ್ತಾರೆ. ಇದ್ರ ಬಗ್ಗೆ ಸಂಪೂರ್ಣವಾದ ವಿಡಿಯೋನ ನಾನು ನೀಡಿದ್ದೇನೆ ಅಲ್ವಾ, ನೋಡಿದವರಿಗೆ ಪ್ರಾಬ್ಲಮ್ ಇಲ್ಲ. ಹಾಗೆಯೇ ಮುಂದಿನ ಪ್ರಶ್ನೆ 87ನೇ ಪ್ರಶ್ನೆ, ವ್ಯಕ್ತಿತ್ವದ ಅಸಮಂಜಸತೆಗೆ ಮಾಲ್ ಅಡ್ಜಸ್ಟ್ಮೆಂಟ್ ಬಗ್ಗೆಯೂ ಕೂಡ ಸಂಪೂರ್ಣವಾದ ವಿಡಿಯೋನ ನೀಡಿದ್ದೀವಿ, ಮತ್ತೆ ನೀಡ್ತೀವಿ, ಡೋಂಟ್ ವರಿ ಸ್ನೇಹಿತರೆ. ವ್ಯಕ್ತಿತ್ವದ ಅಸಮಂಜಸತೆಗೆ ಕಾರಣವಾದ ಅಂಶ ಯಾವುದು ಇಲ್ಲಿ ಸಾಕಷ್ಟು ನೋಡಿ, ಪುನರಾವರ್ತಿತ ಅನಾರೋಗ್ಯ ಅವನಿಗೆ ಕಾರಣ ಆಗುತ್ತೆ, ಸೂಕ್ತವಲ್ಲದ ವಾತಾವರಣ ಅದು ಕೂಡ ಕಾರಣ ಆಗುತ್ತೆ ಅಸಮಂಜಸತೆಗೆ, ಅವಶ್ಯಕತೆಗಳ ಪೂರೈಕೆ ಕೊರತೆ ಆದಾಗ ಆಗುತ್ತೆ. ಆದರೆ ಸೂಕ್ತವಾದ ನೆರೆಹೊರೆ ಇದೇನಿದೆ ಅಲ್ಲ, ಇದು ಇದಕ್ಕೆ ಉತ್ತರ. ಇದು ವ್ಯಕ್ತಿತ್ವದ ಅಸಮಂಜಸತೆಗೆ ಕಾರಣ ಅಲ್ಲ. ಹಾಗೆಯೇ ಇಲ್ಲಿ ಏನು ಮಾಡಿದ್ದಾರೆ ಅಂತಂದರೆ ಹೊಂದಾಣಿಕೆ ಕೋಡ್ಗಳನ್ನು ಕೊಟ್ಟಿದ್ದಾರೆ. ಅಂತರವಲೋಕ ವಿಧಾನ, ಹಾಗೆಯೇ ಪ್ರಾಯೋಗಿಕ ವಿಧಾನ, ಹಾಗೆ ವ್ಯಕ್ತಿ ಅಧ್ಯಯನ, ಹಾಗೆ ಸಮೀಕ್ಷಾ ವಿಧಾನವನ್ನು ನೀಡಿದ್ದಾರೆ. ನೋಡಿ, ಅಂತರವಲೋಕನ ವಿಧಾನವನ್ನು ಎದಕ್ಕೆ ಬಳಸ್ತೀವಿ ಅನ್ನುವಂಥ ಪ್ರಶ್ನೆ ಇದೆ. ಯಾವುದಕ್ಕೆ ಬಳಸ್ತೀವಿ ಸ್ನೇಹಿತರೆ? ಒಬ್ಬ ವ್ಯಕ್ತಿಯ ಮಾನಸಿಕ ಪ್ರಕ್ರಿಯೆಗಳನ್ನು ವೀಕ್ಷಣೆ ಮಾಡೋಕ್ಕೋಸ್ಕರ ಅಂತರವಲೋಕನ ಅದನ್ನು ಬಳಸ್ತೀವಿ, ರೈಟ್. ಹಾಗಾಗಿ ಒಂದನೇದಕ್ಕೆ ಹೇಗೆ ಏನಂತ ಹೇಳ್ಬೋದು, ಥರ್ಡ್ ಈಸ್ ದ ರೈಟ್ ಆನ್ಸರ್ ಅಂತ ಹೇಳ್ಬೋದು. ಪ್ರಾಯೋಗಿಕ ವಿಧಾನ ಇದೆ ನೋಡಿ, ಈ ಪ್ರಾಯೋಗಿಕ ವಿಧಾನವನ್ನು ಯಾವುದಕ್ಕೆ ಬಳಸ್ತಾರೆ ಅಂತಂದರೆ ನಿಯಂತ್ರಿತ ಸನ್ನಿವೇಶದಲ್ಲಿ ವರ್ತನೆಗಳ ಅಧ್ಯಯನಕ್ಕೋಸ್ಕರ ಬಳಸ್ತಾರೆ. ಹಾಗಾದರೆ ಬಿಗೆ ಆ್ಯಕ್ಚುಲಿ ಫೋರ್ತ್ ಒನ್ ಈಸ್ ದ ರೈಟ್ ಆನ್ಸರ್. ಹಾಗಾದರೆ ವ್ಯಕ್ತಿ ಅಧ್ಯಯನ, ಕೇಸ್ ಸ್ಟಡಿಯನ್ನು ಯಾವುದು ಅನುಕೂಲಕ್ಕಾಗಿ ಬಳಸ್ತಾರೆ ಅಂತಂದರೆ ಸಮಸ್ಯೆಗಳ ನೈದಾನಿಕತೆ ಮತ್ತು ಪರಿಹಾರಕ್ಕೋಸ್ಕರ ಬಳಸ್ತಾರೆ. ಸೊ ಸಿಗೆ 1 ಅಂತ ಹೇಳ್ಬೋದು, ರೈಟ್. ಇದು ಇಲ್ಲಿ ಹೋಗುತ್ತೆ, ಹಾಗಾದರೆ ಇದು ಇಲ್ಲಿ ಬರುತ್ತೆ, ಅದು ನಿಮ್ಮ ಈ ಸ್ಕ್ರೀನಲ್ಲಿ ಬರೋ ಚಾನ್ಸಸ್ ತುಂಬ ಕಡಿಮೆ ಇದೆ. ಹಾಗಾಗಿ ಸಮೀಕ್ಷಾ ವಿಧಾನ ಇದು ಎದಕ್ಕೆ ಬರುತ್ತೆ ಅಂದರೆ ವಿವಿಧ ಮೂಲಗಳಿಂದ ದತ್ತಾಂಶಗಳ ಸಂಗ್ರಹಣೆ ಮಾಡೋದಕ್ಕೆ ಮತ್ತು ಅರ್ಥೈಸ್ಕೊಳ್ಳೋದಕ್ಕೆ ಸಮೀಕ್ಷಾ ವಿಧಾನ ತುಂಬ ಅನುಕೂಲವಾಗಿದೆ. ಯಾವ ವಿಧಾನ? ಸಮೀಕ್ಷಾ ವಿಧಾನ. ಹಾಗಾದರೆ ಪ್ರಶ್ನೆ ನಂಬರ್ 88ಕ್ಕೆ ಸರಿಯಾದ ಆಪ್ಷನ್ ಯಾವುದಿದೆ ಇಲ್ಲಿ ನಾವು ನೋಡಿರೋ ಪ್ರಕಾರ? ತಾವೆಲ್ಲ ಫೈಂಡ್ ಔಟ್ ಮಾಡಿದಿರಿ ಅಂದ್ಕೊಂಡಿದ್ದೀನಿ. ಆಪ್ಷನ್ ನಂಬರ್ ಸಿ ಇಸ್ ದ ರೈಟ್ ಆನ್ಸರ್. ಮುಂದೆ ಹೋಗೋಣವಾ? ತಂದೆ ತಾಯಿಗಳಿಂದ ಮಕ್ಕಳಿಗೆ ಗುಣಲಕ್ಷಣಗಳನ್ನು ವರ್ಗಾಯಿಸುವ ಅಂಶ ಅಂತ ಇಲ್ಲಿದೆ. ತಂದೆ ತಾಯಿಗಳಿಂದ ಮಕ್ಕಳಿಗೆ ಗುಣಲಕ್ಷಣಗಳನ್ನು ವರ್ಗಾಯಿಸುವ ಅಂಶ ಏನಿದೆ, ಈ ಅಂಶವನ್ನು ನಾವು ಏನಂತೀವಿ? ವಂಶವಾಹಿನಿಗಳು ಅಂತ ಹೇಳ್ತೀವಿ. ಹಾಗಾದ್ರೆ ನೋಡಿ ಸ್ನೇಹಿತರೆ, ಈಗ ಸುಮಾರು 12-13 ನಿಮಿಷ ಆಯಿತು. ಯಾರು ನೋಡಿದ್ದೀರಿ ಅವರು ತಮ್ಮನ್ನು ತಾವು ಏನಂತ ಹೇಳಬೇಕು? ಅದ್ಭುತ ಪ್ರತಿಭೆಗಳು ಅಂತ ಹೇಳಬೇಕು. ತಾವು ಅದ್ಭುತವಾದಂತಹ ಪ್ರತಿಭೆಗಳಿದ್ದೀರಿ, ತಮಗೆ ತುಂಬ ರಿಟೆನ್ಷನ್ ಪವರ್ ಇದೆ ಅನ್ನೋದು ನನ್ನ ಪ್ರಕಾರ. 13 ನಿಮಿಷ ಕೂಡ ಒಂದು ವಿಡಿಯೋನ ನೋಡ್ತಾ ಇದ್ದೀರಿ ಅಂತಂದರೆ ರಿಯಲಿ ಗ್ರೇಟ್. ನಿಮ್ಮನ್ನು ನೀವು ಏನಂತ ಹೇಳಬೇಕು? ನಾನು ತುಂಬ ಅದ್ಭುತ ಪ್ರತಿಭೆ ಇದ್ದೀನಿ ಅಂತ ತಾವು ಗುರುತಿಸ್ಬೇಕು. ಹೇಳ್ತಿರಲ್ಲ ಕಾಮೆಂಟಲ್ಲಿ, ನೋಡ್ತೀನಿ ಎಷ್ಟು ಜನ ಹೇಳ್ತೀರಿ ಅನ್ನೋ ವಿಚಾರದ ಮೇಲೆ. ಹಾಗೆಯೇ ನೋಡಿ, ನಮ್ಮ ವಾಟ್ಸಪ್ ಗ್ರೂಪಲ್ಲಿ ಇವೆಲ್ಲ ನಾನು ಶೇರ್ ಮಾಡಿದ್ದೀನಿ ಆ್ಯಕ್ಚುಲಿ, ಇದರ PDF ಫೈಲನ್ನು ಟೆಲಿಗ್ರಾಮ್ ಆ್ಯಪಲ್ಲಿ ನೋಡಿ. ಅದನ್ನು ಈ ಕೆಳಗಿನವುಗಳಲ್ಲಿ ಒಂದು ಅಂಶವು ವಿಕಾಸದ ಪ್ರಕ್ರಿಯೆಯನ್ನು ವಿವರಿಸುವುದಿಲ್ಲ. ನೋಡಿ, ವಿಕಾಸದ ಮೇಲೆ ಪ್ರಶ್ನೆಗಳಿದ್ದೇ ಇರುತ್ತೆ. ನೋಡಿ, ವಿಕಾಸ ಅನ್ನೋದು ನಿರಂತರವಾದದ್ದು, ಸಮಗ್ರವಾದದ್ದು, ಹಾಗೆ ಗುಣಾತ್ಮಕವಾದದ್ದು. ಆದರೆ ಅದನ್ನು ಅಳೆಯೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇದು ನೋಡಿ ವಿವರಿಸೋದಿಲ್ಲ. ಯಾವ ಅಂಶ ವಿವರಿಸೋದಿಲ್ಲ ಅಂದರೆ ಈ ಅಂಶ ವಿವರಿಸೋದಿಲ್ಲ, ಇವೆಲ್ಲ ವಿವರಿಸ್ತವೆ, ರೈಟ್. ಆಂತರಿಕ ಸಂಘರ್ಷ ಅಂದ್ರೇನು? ಇಂಟರ್ನಲ್ ಕಾನ್ಫ್ಲಿಕ್ಟ್ ಅಂತ ಹೇಳ್ತಾರೆ. ಯಾವಾಗ ಒಬ್ಬ ವ್ಯಕ್ತಿ ತೀರ್ಮಾನ ಕೈಗೊಳ್ಳಲಿ ಒಂದು ತೊಂದರೆನ ಅನುಭವಿಸಿದರೆ, ಎರಡು ಗುರಿಗಳ ನಡುವೆ ಯಾವುದನ್ನು ಆಯ್ಕೆ ಮಾಡಬೇಕು ಅಂತ ಅವನಲ್ಲಿ ತೊಂದರೆಗಳು ಉಂಟಾದಾಗ ಅವನೇನು ಮಾಡ್ತಾನೆ? ತೊಂದರೆಗೊಳಗಾಗ್ತಾನೆ. ಇದಕ್ಕೆ ತೀರ್ಮಾನ ಕೈಗೊಳ್ಳಲು ವ್ಯಕ್ತಿ ಎದುರಿಸುವ ತೊಂದರೆಗಳ ಸನ್ನಿವೇಶವನ್ನು ನಾವು ಆಂತರಿಕ ಸಂಘರ್ಷ ಅಂತ ಹೇಳ್ತೀವಿ. ಹಾಗೆಯೇ ಪ್ರೋಗ್ರಾಮ್ಡ್ ಇನ್ಸ್ಟ್ರಕ್ಷನ್, ಈ ಪ್ರೋಗ್ರಾಮ್ಡ್ ಇನ್ಸ್ಟ್ರಕ್ಷನ್ ಈ ಮೆಥಡನ್ನು ತಂದಂಥವ್ರು ಯಾರು ಅಂದರೆ BF ಸ್ಕಿನ್ನರ್ ಅವರು ಪ್ರೋಗ್ರಾಮ್ಡ್ ಇನ್ಸ್ಟ್ರಕ್ಷನ್ ಇದನ್ನು ಅಡ್ವೊಕೇಟ್ ಮಾಡಿದಂಥ ಸೈಕಾಲಜಿಸ್ಟ್. ಹಾಗೆ ಮುಂದೆ ಶಿಕ್ಷಕರೊಬ್ಬರು ತನ್ನ ತರಗತಿಯಲ್ಲಿ ಕ್ರಿಯಾ ಸಂಶೋಧನೆ ಕೈಗೊಳ್ತಾರೆ. ಯಾಕೆ ಅಂತಂದರೆ ಅವರ ಉದ್ದೇಶ ವಿದ್ಯಾರ್ಥಿಗಳಲ್ಲಿರುವಂಥ ಉಚ್ಚಾರಣಾ ದೋಷಕ್ಕೆ ಪರಿಹಾರ ಕಂಡುಕೊಳ್ಳೋದಾಗಿರ್ಬೋದು, ಅಥವಾ ಉಚ್ಚಾರಣೆ ಒಂದೇ ಅಂತಲ್ಲ, ಓದುಗಾರಿಕೆಯಲ್ಲಿ ಆಗಿರ್ಬೋದು, ಲೆಕ್ಕ, ಹೀಗೆ ಏನೇನೋ ಒಂದು ಸಮಸ್ಯೆನ ಇಟ್ಕೊಂಡು
ಅವರು ಕ್ರಿಯಾ ಸಂಶೋಧನೆಯನ್ನು ರಿಸರ್ಚ್ ಸ್ಟಡಿಯನ್ನು ಅವರು ಮಾಡಬೇಕಾಗುತ್ತೆ. ವಿದ್ಯಾರ್ಥಿಗಳ ಸಮಸ್ಯೆಯನ್ನು ಅವರಿಗೆ ಮುಖ್ಯ ಆಧಾರವಾಗಿರುತ್ತೆ. ಹಾಗೆ ವರ್ಗೀಕೃತವಾದಂತಹ ಸರಾಸರಿ ದತ್ತಾಂಶಗಳ ಸರಾಸರಿಯನ್ನು ಕಂಡುಹಿಡಿಯಲು ಬಳಸುವಂತಹ ಒಂದು ಫಾರ್ಮುಲಾ ಯಾವುದು ಅಂದರೆ ಇದರಲ್ಲಿ ರೈಟ್ ಆನ್ಸರ್ n+1/2. ಇದು ದತ್ತಾಂಶಗಳ ಸರಾಸರಿಯನ್ನು ತೆಗೆಗೋಸ್ಕರ ಬಳಸ್ತಾರೆ. ಇದ್ರ ಬಗ್ಗೆ ನಾನು ಒಂದು ವಿಡಿಯೋವನ್ನು ಕಂಪ್ಲೀಟ್ ಮಾಡಲಿದ್ದೇನೆ. ಸ್ಟ್ಯಾಟಿಸ್ಟಿಕ್ಸ್ ಬಗ್ಗೆ ನನ್ನ ಫೇವ್ರೆಟ್ ಸಬ್ಜೆಕ್ಟ್ ಕೂಡ ಹೌದು. ಎಲ್ಲದನ್ನು ಫೇವ್ರೇಟ್ ಅಂತೀರ ಎಲ್ಲ ಹಾಗೆ ಅಂದ್ಕೊಂಡೇ ಮುಂದೆ ಹೋಗ್ಬೇಕು ಸ್ನೇಹಿತರೆ. ಜೀವನದಲ್ಲಿ ಕಲಿತಾ ಹೋಗೋದೇ ಮುಖ್ಯ ಆಗುತ್ತೆ. ಇದು ಆ್ಯಕ್ಚುಲಿ ಪ್ರಶ್ನೆ ಯಾವುದಿದೆ ಇತ್ತು 94ನೇದು n+1 ಅಲ್ಲ. ಆ್ಯಕ್ಚುಲಿ ಸಾರಿ ಫಾರ್ ದಟ್, ನಾನು ಇದು ಹೇಳಿಬಿಟ್ಟೆ. ಇದು ಬೇರೆದಕ್ಕೆ ಬಳಸ್ತಾರೆ. ಸಿಗ್ಮಾ Fx/n ಇದೆ ನೋಡಿ, ಸಿಗ್ಮಾ Fx/n ಇದೆಲ್ಲ ಈ ಸೂತ್ರ ಸರಿ ಇದೆ. ಅದೇ ಅಂದ್ಕೊಂಡೆ, ಸ್ವಲ್ಪ ನಾನು ಡೌಟಲ್ಲಿ ಉಳಿತೆ. ಸಾರಿ ಫಾರ್ ದ್ಯಾಟ್. ಈಗ 94ಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಬಿ, ರೈಟ್. ಹಾಗೆಯೇ ಸಂವೇಗಾತ್ಮಕ ಬುದ್ಧಿಶಕ್ತಿ, ಎಮೋಷನಲ್ ಇಂಟೆಲಿಜೆನ್ಸ್, ಇದ್ರ ಬಗ್ಗೆ ಹೇಳಿದಂತಹ ವಿಜ್ಞಾನಿ ಯಾರು ಅಂತ ಇಲ್ಲಿ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ 95ನೇದಕ್ಕೆ ಮೇಯರ್ ಮತ್ತು ಸಲೋವೆ ಅನ್ನುವಂಥವ್ರು ಸಂವೇಗಾತ್ಮಕ ಬುದ್ಧಿಶಕ್ತಿ ಬಗ್ಗೆ ಅವರು ಹೇಳಿದ್ದಾರೆ. ಯಾರು? ಮೇಯರ್ ಮತ್ತು ಸಲೋವೆ ಅನ್ನೋ ವಿಜ್ಞಾನಿಗಳು. ಹಾಗೆಯೇ ಮಾನಸಿಕ ವಯಸ್ಸಿನ ಪರಿಕಲ್ಪನೆಯನ್ನು ಪರಿಚಯಿಸಿದಂಥ ವಿಜ್ಞಾನಿ ಆಲ್ಫರ್ಡ್ ಬಿನೆ. ಆದರೆ ಇದಕ್ಕೆ ಅವನಿಗೆ ಸರಿಯಾದ ಒಂದು ಫಾರ್ಮುಲಾ ತರೋಕ್ಕಾಗಲಿಲ್ಲ. ಆ ಫಾರ್ಮುಲಾ ತಂದನು ವಿಲಿಯಂ ಸ್ಟರ್ನ್, ಆದರೆ ಅದನ್ನು ಪರಿಚಯಿಸಿದವನು ಮಾತ್ರ ಆಲ್ಫರ್ಡ್ ಬಿನೆ. ಹಾಗೆ ಸಮೂಹ ಸಂಜ್ಞಲತೆ. ಏನು ಸಮೂಹ ಸಂಜ್ಞಲತೆ ಅಂದರೆ ಗ್ರೂಪ್ ಕೊಹೆಸಿವ್ನೆಸ್, ಒಂದು ಗ್ರೂಪ್ನಲ್ಲಿ ಒಗ್ಗಟ್ಟಾಗಿರೋದು. ಅನುಕೂಲಿಸದಿರುವ ಅಂದರೆ ಉಪಯೋಗ ಬರದೇ ಇರೋವಂಥ ಒಂದು ವಾತಾವರಣ ಯಾವುದು ಅಂದರೆ ರಕ್ಷಣಾತ್ಮಕ ವಾತಾವರಣ. ಯಾವಾಗ ಒಬ್ಬ ಅಲ್ಲಿ ಒಂದು ಗುಂಪಿನಲ್ಲಿರುವಂಥ ಸದಸ್ಯ ಪೂರ್ಣವಾಗಿ ಭಾಗವಹಿಸ್ತಾ ಇಲ್ಲ, ಗುಂಪಿನಲ್ಲಿ ತನ್ನ ಗುಂಪಿನ ತೂರು ಉಳಿತಾನೆ ಅಂದರೆ ಅಲ್ಲಿ ರಕ್ಷಣಾತ್ಮಕ ಪರಿಸರ ಇದೆ ಅಂತ, ಡಿಫೆನ್ಸಿವ್ ಇದೆ ಅಂತ. ಆ ಸಂದರ್ಭದಲ್ಲಿ ಇದು ಅವನ ಕೈಲಿ ಆಗೋದಿಲ್ಲ. ಯೋಗ್ಯ ಪರಿಸರ ಬೇಕಾಗುತ್ತೆ, ಸಹಕಾರ ಬೇಕಾಗುತ್ತೆ, ಉತ್ತಮ ಸಂವಹನ ಬೇಕಾಗುತ್ತೆ. ಆದರೆ ರಕ್ಷಣಾತ್ಮಕ ಪರಿಸರ ಇದ್ದರೆ ಸಮೂಹ ಸಂಜ್ಞತೆ ಆಗೋಕ್ಕೆ ಚಾನ್ಸ್ ಇಲ್ಲ. 6ನೇ ತರಗತಿಯಲ್ಲಿ ಶ್ರವಣ ದೋಷವುಳ್ಳ ಒಂದು ಮಗು ಇದೆ. ಸಂಪನ್ಮೂಲ ಶಿಕ್ಷಕರು ಏನು ಮಾಡ್ತಾರೆ, ಮಗುವಿನೊಂದಿಗೆ ಮಾತಾಡೋ ಒಂದು ಪ್ರಯತ್ನ ಮಾಡ್ತಾರೆ, ಮುಖಾಮುಖಿ ಸಂಬಂಧವನ್ನು ಸ್ಥಾಪಿಸ್ತಾರೆ. ಹಾಗಾದರೆ ಅವರು ಏನನ್ನು ಇದು ಮಾಡ್ತಾರೆ ಅಂದರೆ, ಅವರು ಯಾವುದಕ್ಕೋಸ್ಕರ ಇದು ಮಾಡ್ತಾರೆ ಅಂತಂದರೆ, ಅವರು ಶ್ರವಣ ಕಲಿಕೆಗೋಸ್ಕರನೋ ಅಥವಾ ಏಕಾಗ್ರತೆಗೋಸ್ಕರ ಈ ರೀತಿ ಮಾಡ್ತಾರೋ, ಅಥವಾ ಮಾತುಗಳನ್ನು ಓದೋಕ್ಕೋಸ್ಕರ ಮಾಡ್ತಾರೆ. ಅಂದರೆ ಇದು ಮಾತುಗಳನ್ನ ಓದ್ತಾರೆ, ಲಿಪ್ ರೀಡಿಂಗನ್ನು ಕಲಿಸೋಕ್ಕೋಸ್ಕರ. ಮಗುಗೆ ಲಿಪ್ ರೀಡಿಂಗನ್ನು ಕಲಿಸೋಕ್ಕೋಸ್ಕರ ಅದ್ರ ಜೊತೆಗೆ ಅವರು ಆಹೋಭಾವದೊಂದಿಗೆ ಮಾತಾಡೋಕ್ಕೆ ಶುರು ಮಾಡ್ತಾರೆ. ಲಿಪ್ ರೀಡಿಂಗ್ ಅಂದರೆ ಸ್ಪೀಚ್ ರೀಡಿಂಗ್ ಅಂತ ಇರ್ತಾರೆ. ಅದನ್ನು ಮಾಡೋಕ್ಕೋಸ್ಕರ ಅವರು ಆ ರೀತಿ ಮಾಡ್ತಾರೆ. ವ್ಯಕ್ತಿನಿಷ್ಠ ವ್ಯಕ್ತಿತ್ವದ ಪರೀಕ್ಷೆ ಅಂದರೆ ಸಬ್ಜೆಕ್ಟಿವ್ ಟೆಸ್ಟ್ ಆಫ್ ಪರ್ಸನಾಲಿಟಿ, ಅದು ಯಾವುದಾಗಿರುತ್ತೆ ಅನ್ನೋಂಥ ಪ್ರಶ್ನೆ. ಇದಕ್ಕೆ ಸರಿಯಾದ ವ್ಯಕ್ತಿನಿಷ್ಠವಾಗಿರಬೇಕು ಅಂದರೆ ವ್ಯಕ್ತಿ ಚರಿತ್ರೆ, ಕೇಸ್ ಹಿಸ್ಟ್ರಿಯನ್ನು ಸ್ಟಡಿ ಮಾಡೋದ್ರ ಮೂಲಕ ನಾವು ವ್ಯಕ್ತಿತ್ವ ಪರೀಕ್ಷೆ ಮಾಡಬೇಕು ಅಂತಂದರೆ ವ್ಯಕ್ತಿ ಚರಿತ್ರೆಯನ್ನು ಮಾಡೋದು, ಕೇಸ್ ಹಿಸ್ಟ್ರಿಯನ್ನು ಸ್ಟಡಿ ಮಾಡೋದು ಬಹಳ ಮುಖ್ಯ ಆಗುತ್ತೆ. ನೋಡಿ, ಕೆಲವರಿಗೆ ಡೈರೆಕ್ಷನ್, ಕೆಲವರಿಗೆ ನಿರ್ದೇಶನಗಳು, ಒಬ್ಬರಿಗೆ ನಿರ್ಧಾರಗಳಾದರೆ ನೋಡಿ, ನಾವು ಕೆಲವರಿಗೆ ಇನ್ಸ್ಟ್ರಕ್ಷನ್ಸ್ ಕೊಡ್ತೀವಿ, ಅವು ನಿರ್ಧಾರಗಳಾಗಿ ಪರಿವರ್ತನೆ ಆಗುತ್ತೆ. ಕೆಲವರಿಗೆ ಗೈಡೆನ್ಸ್, ಸಲಹೆಯನ್ನು ಕೊಡ್ತಾರೆ, ಅದು ಯಾವುದಕ್ಕೆ ಸಲಹೆ ಎಲ್ಲಿ ಕೊಡ್ತಾರೆ ಅನ್ನೋ ಪ್ರಶ್ನೆ. ಆ್ಯಕ್ಚುಲಿ ಮೊದಲು ಮಿಸ್ಗೈಡಿಂಗ್ ಇದೆ. ಮಿಸ್ಗೈಡಿಂಗ್ ಅಂದರೆ ತಮ್ಮನ್ನು ಗುರಿ ತಪ್ಪಿಸೋಕ್ಕೋಸ್ಕರ ಇರೋವಂಥದ್ದು ಮೊದಲೇ ಲೈನು. 2ನೇ ಲೈನು ಸಲಹೆಗಳು ಯಾವುದಕ್ಕೆ ಬರುತ್ತೆ, ಸಲಹೆಗಳನ್ನು, ಗೈಡೆನ್ಸನ್ನು ಒಬ್ಬ ವ್ಯಕ್ತಿ ವೃತ್ತಿಯನ್ನು ಆರಿಸ್ಕೊಳ್ಳೋಕ್ಕೋಸ್ಕರ ನೀಡ್ತಾರೆ, ರೈಟ್. ನೋಡಿ ಸ್ನೇಹಿತರೆ, ಈಗ 19 ನಿಮಿಷ ಆಗ್ತಾಯಿದೆ, ಅಲ್ಲಿದ್ದ 7 ನಿಮಿಷ ಜಂಪ್ ಆಗಿದ್ರಿ. ಹಾಗಾಗಿ ತಮ್ಮನ್ನು ತಾವು ಏನು ಅಂತೀರಿ ಅಂತಂದರೆ, ನಾನು ಅತ್ಯುತ್ತಮ, ಅದ್ವಿತೀಯ ಅಂತ ನೀವು ಹೇಳಿ. ನಾನು 19 ನಿಮಿಷ ನೋಡ್ತಾ ಇದ್ದರೆ ತಾವು ಅದ್ವಿತೀಯ ಪ್ರತಿಭೆ ಅಂತ ಅಂದರೆ ನಿಮಗೆ ಸರಿ ಮಿಗಿಲು ಮತ್ತೊಬ್ಬರು ಇಲ್ಲ ಅಂತ. ಯಾಕಂತಂದರೆ ಸರಿಯಾಗಿ ಎಲ್ಲ ವಿಷಯಗಳನ್ನು ಹೀಗೆ ಓದ್ತೀರಿ, ಒಂದರಲ್ಲಿ ಹೇಗೆ ಮಾಡ್ತೀರೋ ಹಾಗೆ ಎಲ್ಲದರಲ್ಲೂ ಹೀಗೆ ಇರ್ತೀರಿ ಅನ್ನೋಂಥ ಒಂದು ಉದ್ದೇಶ ನಂದು. ಹಾಗೆ ತಮ್ಮನ್ನು ತಾವು ಅದ್ವಿತೀಯ ಪ್ರತಿಭೆ ಅಂತ ಒಂದು ಕಾಮೆಂಟ್ ಬಾಕ್ಸಲ್ಲಿ ಹಾಕಿ. ಹಾಗೆ ಘಟಕ ಯೋಜನೆ ನೋಡಿ ಬಗ್ಗೆ ತಿಳಿಯೋಣ. ಘಟಕ ಯೋಜನೆಯು ಇದನ್ನು ಒಳಗೊಂಡಿಲ್ಲ. ಘಟಕ ಯೋಜನೆ ಒಂದು ಯಾವುದು ಯೂನಿಟ್ ಪ್ಲ್ಯಾನ್ ಮಾಡ್ತೀರಿ, ಯೂನಿಟ್ ಪ್ಲ್ಯಾನಲ್ಲಿ ಏನು ಇರೋದಿಲ್ಲ ಅನ್ನೋಂಥ ಪ್ರಶ್ನೆ ಇದೆ. ಏನಿರಲ್ಲ ಅಂತಂದ್ರೆ ಇಲ್ಲಿ ವರ್ತನಾ ಉದ್ದೇಶಗಳು, ಏನು ಬಿಹೇವಿಯರಲ್ ಆಬ್ಜೆಕ್ಟಿವ್ಸ್ ಇರುತ್ತೆ, ಉಪ ಪರಿಕಲ್ಪನೆಗಳು, ಅವಶ್ಯಕ ಪಾಠಗಳು ಇರುತ್ತೆ. ಆದರೆ ಬಳಸಬೇಕಾದ
ಪರೀಕ್ಷಾ ಪ್ರಶ್ನೆಗಳು ಇಲ್ಲಿ ಇರಲ್ಲ. ಹಾಗಾಗಿ ಇದು ರೈಟ್ ಆನ್ಸರ್. ರಚನಾತ್ಮಕವಾದ ಅಂದರೆ ಕನ್ಸ್ಟ್ರಕ್ಟಿವಿಸಮ್ ಇದರ ಒಂದು ಮುಖ್ಯ ಲಕ್ಷಣ ಯಾವುದು ಅಂತ ಇದೆ ನೋಡಿ. ರಚನಾವಾದ ಯಾವಾಗಲೂ ಏನಾಗಿರುತ್ತೆ ಅಂತಂದರೆ ಇದು ವೈಯಕ್ತಿಕವಾಗಿ ತಗೊಳ್ತಾರೆ ರಚನಾತ್ಮಕವಾದವನ್ನು. ಹಾಗೆ ಉಪಾಧ್ಯಾಯರ ಪ್ರಾವೀಣ್ಯತೆಯನ್ನು ಇದು ಬಹಳ ಮುಖ್ಯ. ಎಷ್ಟು ಶಿಕ್ಷಕ ಎಕ್ಸ್ಪೀರಿಯನ್ಸ್ಡ್ ಇರ್ತಾನೆ ಮತ್ತು ಟ್ಯಾಲೆಂಟೆಡ್ ಇರ್ತಾನೆ ಅದನ್ನು ಚೆನ್ನಾಗಿ ಬಳಸ್ಬೋದು. ಹಾಗೆಯೇ ಮತ್ತು ಯಾವುದಪ್ಪ ಇಲ್ಲಿ ಬರೋದು ಅಂತಂದರೆ ಒಳಗೊಳ್ಳುವಿಕೆ, ಎಲ್ಲರನ್ನೂ ಒಳಗೊಳ್ಳುವಂಥ ಒಂದು ಪ್ರಯತ್ನ ಮಾಡ್ತಾರೆ. ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ 1, 2, 3 ಇರುವಂಥದ್ದು ಇದು. ಹೆಚ್ಚು ಸಮಯ ತೆಗೆದುಕೊಳ್ತಾರೆ, ಇದು ಹಾಗೇನಿಲ್ಲ. ಹಾಗಾಗಿ ಮೌಲ್ಯಮಾಪನ ಏನಿದೆ ಅಂತಂದರೆ ಮೌಲ್ಯಮಾಪನ ನೈದಾನಿಕ ಸಾಧನ ಅಲ್ಲ, ಹಾಗೆ ದತ್ತಾಂಶ ಸಂಗ್ರಹಣಾ ಸಾಧನವೂ ಕೂಡ ಅಲ್ಲ, ಮಾಪನ ಸಾಧನವೂ ಕೂಡ ಅಲ್ಲ. ಹಾಗಾಗಿ ಇದು ಯಾವುದು ಅಲ್ಲ ಅನ್ನೋಂಥ ಇದು ಉತ್ತರ. ಮೌಲ್ಯಮಾಪನವನ್ನು ಎದಕ್ಕೆ ಮಾಡ್ತಾರೆ ಅಂದರೆ ಕಲಿಕೆಯ ಸಾರ್ಥಕತೆಯನ್ನು ನೋಡೋಕ್ಕೋಸ್ಕರ ಮಾಡ್ತಾರೆ. ಹಾಗೆಯೇ ಮುಂದಿನ ಪ್ರಶ್ನೆ, ರಚನಾತ್ಮಕವಾದದಲ್ಲಿ ನಂಬಿಕೆ ಇರುವ ಶಿಕ್ಷಕರು, ಕನ್ಸ್ಟ್ರಕ್ಟಿವಿಸಮಲ್ಲಿ ನಂಬಿಕೆ ಇರುವಂಥ ಶಿಕ್ಷಕರು ಏನು ಮಾಡ್ತಾರೆ ಅನ್ನೋಂಥ ಪ್ರಶ್ನೆ. ಇಲ್ಲಿ ನೋಡಿ, ಅವರು ಎಲ್ಲವನ್ನು ಒಮ್ಮೆಗೆ ಬೋಧಿಸ್ತಾರೆ? ಇಲ್ಲ, ಬೋಧಿಸಲ್ಲ. ಅವರು ಸಣ್ಣ ಸಣ್ಣ ಗುಂಪುಗಳಿಗೆ ಸೂಕ್ತವಾದ ಕಲಿಕಾ ವಾತಾವರಣವನ್ನು ನಿರ್ಮಿಸ್ತಾರೆ. ರೈಟ್, ಇದು ಅತ್ಯಂತ ಹೆಚ್ಚಿದೆ. ಸಣ್ಣ ಸಣ್ಣ ಗುಂಪುಗಳಾಗಿ ವಿದ್ಯಾರ್ಥಿಗಳನ್ನು ನೀಡ್ತಾರೆ. ರಚನಾತ್ಮಕವಾದದಲ್ಲಿ ರಚನೆ ಒಂದು ಕನ್ಸ್ಟ್ರಕ್ಟಿವಿಸಮ್ ಅಂದರೆ ಅವರಲ್ಲಿ ವಿದ್ಯಾರ್ಥಿಗಳಲ್ಲಿ ಒಂದು ಸಂಪೂರ್ಣವಾದಂತಹ ಹೊಸ ಆಯಾಮದಲ್ಲಿ ವಿಚಾರಗಳನ್ನು ನೋಡುವಂಥ ಒಂದು ದೃಷ್ಟಿಕೋನವನ್ನು ಬಳಸ್ತಾರೆ ಅವರು. ಹಾಗೆಯೇ ಸಮುದಾಯದ ಸಂಪನ್ಮೂಲಗಳನ್ನು ನೋಡಿ, ಸಮುದಾಯದ ಸಂಪನ್ಮೂಲಗಳು ಇರುತ್ತೆ ಸಮುದಾಯದಲ್ಲಿ, ಸಮಾಜದಲ್ಲಿ. ಅವುಗಳನ್ನು ಶಾಲೆಯತ್ತ ಬರೋ ಹಾಗೆ ಮಾಡಬೇಕು ಅಂದರೆ ಶಿಕ್ಷಕ ಸಂಘಗಳನ್ನ ರಚನೆ ಮಾಡಬೇಕು. ಸಮುದಾಯದಲ್ಲಿನ ಸಾಧಕರನ್ನು ಶಾಲೆಗೆ ಆಹ್ವಾನ ಮಾಡಬೇಕು. ಆ ಮೂಲಕ ಆ ಸಮುದಾಯದ ಸಂಪನ್ಮೂಲಗಳನ್ನು ಶಾಲೆಗೆ ತರಬಹುದು. ಹಳೆಯ ವಿದ್ಯಾರ್ಥಿಗಳ ಸಂಘವನ್ನು ರಚಿಸೋದು ಅಷ್ಟು ಸೂಕ್ತ ಅಲ್ಲ. ಹಾಗಾಗಿ ಆಪ್ಷನ್ ನಂಬರ್ 1 and 2 ರೈಟ್ ಆನ್ಸರ್. ಶಿಕ್ಷಣದ ಉಪಯುಕ್ತತೆ ಗುರಿಯು ಈ ಬಗ್ಗೆ ಬೆಳಕನ್ನು ಚೆಲ್ಲುತ್ತದೆ. ನೋಡಿ, ಶಿಕ್ಷಣದ ಉಪಯುಕ್ತತೆ ಯುಟಿಲಿಟೇರಿಯನ್ ಏಮ್ ಯಾವಾಗಲೂ ಜೀವನೋಪಾಯಕ್ಕಾಗಿ, ಉದ್ಯೋಗ ಸೃಷ್ಟಿಗಾಗಿ ಇರುತ್ತೆ. ಹಾಗಾಗಿ ಅದೇ ಸರಿಯಾದ ಉತ್ತರ. ಮೌಲ್ಯಮಾಪನ ಮಾಡುವುದು ಎಂದರೆ ಏನು ಮಾಡೋದು? ಮೌಲ್ಯಮಾಪನ ಮಾಡೋದು ಅಂದರೆ ಹಿಂದೆ ಕಲಿತ ವಿಚಾರಗಳನ್ನು ಸ್ಮರಿಸೋದು ಅಲ್ಲ, ಇದು ಭಾಳ ಲಿಮಿಟೆಡ್ ಆಯಿತು. ತಮ್ಮ ಸ್ವಂತ ಪದಗಳಲ್ಲಿ ವಿವರಿಸೋದು, ಇದು ಕೂಡ ಲಿಮಿಟೆಡ್ ಆಯಿತು, ಸಂಪೂರ್ಣ ಅಲ್ಲ. ವಿಚಾರಗಳನ್ನ ಪಟ್ಟಿ ಮಾಡೋದು ಅಲ್ಲ. ಸರಿಯಾದ ಉತ್ತರ ಯಾವುದು ಅಂದರೆ ವಿಚಾರಗಳ ಮೌಲ್ಯವನ್ನು ತೀರ್ಮಾನಿಸುವುದು. ಮೇಕಿಂಗ್ ಜಡ್ಜ್ಮೆಂಟ್ಸ್ ಆಫ್ ವ್ಯಾಲ್ಯೂ ಆಫ್ ಐಡಿಯಾಸ್ ಅಂತ ಇದೆ ನೋಡಿ. ನಿರ್ಗಮನ ಪದ್ಧತಿ ಅಂದರೆ ಏನು ಫಸ್ಟ್ ಅರ್ಥ ಮಾಡ್ಕೋಬೇಕು. ಅಲ್ಲಿ ಗಣಿತದಲ್ಲಿ ಹೆಚ್ಚಾಗಿ ಇದನ್ನು ಬಳಸ್ತಾರೆ. ಮೊದಲು ಅವರು ರೂಲ್ಸನ್ನು ಹೇಳ್ತಾರೆ, ಅಂದರೆ ಫಾರ್ಮುಲಾ ಹೇಳ್ತಾರೆ, ಅಥವಾ ವಿಜ್ಞಾನದಲ್ಲಿ ಮೊದಲು ಒಂದು ಡೆಫಿನೇಷನ್ಸನ್ನು ಹೇಳ್ತಾರೆ, ಆನಂತರ ಅದ್ರ ಬಗ್ಗೆ ಉದಾಹರಣೆ ಕೊಡ್ತಾರೆ. ಇಂಥ ಸಂದರ್ಭದಿಂದ ವಿದ್ಯಾರ್ಥಿಗೆ ಯಾವ ರೀತಿ ಪ್ರಯೋಜನ ಆಗುತ್ತೆ ಅಂದರೆ ಕಂಠಪಾಠ ಮಾಡೋದಕ್ಕೆ ತುಂಬ ಉಪಯುಕ್ತವಾಗಿದೆ. ಡೆಫಿನೇಷನ್ಸನ್ನು ಫಸ್ಟ್ ಕೊಡೋದ್ರ ಮೂಲಕ ಕಂಠಪಾಠ ಮಾಡಿಸ್ಬೋದು, ಆನಂತರ ಎಕ್ಸಾಂಪಲ್ಸನ್ನು ಕೊಡ್ತಾರೆ. ಇದು ಡಿಡಕ್ಟಿವ್ ಮೆಥಡ್ ಅಂತ ಕರೆಯಲ್ಪಡುತ್ತೆ. ಕಲಿಕೆ ಹೆಚ್ಚು ಪರಿಣಾಮಕಾರಿಯಾಗೋದು ಯಾವಾಗ ಕಲಿಕೆ ಹೆಚ್ಚು ಪರಿಣಾಮಕಾರಿ ಆಗುತ್ತೆ? ಪ್ರಾಂಶುಪಾಲರು ಕಟ್ಟುನಿಟ್ಟಾದಾಗ, ಪುನರ್ಬಲನ ಚಟುವಟಿಕೆ ನೀಡಿದಾಗ, ಶಿಕ್ಷಕರು ಸಮಯಕ್ಕೆ ಸರಿಯಾಗಿ ಹಾಜರಾದಾಗ, ವಿದ್ಯಾರ್ಥಿಗಳು ನಿರಂತರವಾಗಿ ಶಾಲೆಗೆ ಹಾಜರಾದಾಗ. ಇಲ್ಲಿ ಅತ್ಯಂತ ಸೂಕ್ತ ಉತ್ತರ ಅಂದರೆ ಪುನರ್ಬಲನವನ್ನು ನೀಡಿದಾಗ. ಅಂದರೆ ನಿನ್ನೆ ಹೇಳಿದ ತರಗತಿಯನ್ನು ಮತ್ತೊಮ್ಮೆ ಅದನ್ನು ರಿವಿಷನ್ ಮಾಡೋಕ್ಕಾದರೆ ತುಂಬ ಅನುಕೂಲ ಆಗುತ್ತೆ. ಇದರಲ್ಲಿ ನಮ್ಮಂಥ ಚಾನಲ್ಗಳು ತುಂಬ ಹೆಲ್ಪ್ಫುಲ್ ಆಗುತ್ತೆ. ನೀವು ರಿವಿಷನ್ ಮಾಡಬೇಕಂದ್ರೆ ಆ ವಿಡಿಯೋ ಮತ್ತೋಗಿ ತಾವು ನೋಡ್ಬಿಡ್ಬೋದು ಅಲ್ವಾ ಸ್ನೇಹಿತರೆ? ಅಷ್ಟೇ. 100 ಬೆಳಕಿನ ಪರಿಕಲ್ಪನೆಯು ಸೂರ್ಯನಿಂದ ಆರಂಭವಾಗಿ ನೇರಳು, ಪ್ರತಿಫಲನ ಹಾಗೂ ವಕ್ರೀಭವನ ಕಡೆ ಸಾಗುತ್ತೆ. ಇದು ಏನಿದೆ 110ನೇ ಪ್ರಶ್ನೆ ಏನಿದೆಯಲ್ಲ ಸ್ನೇಹಿತರೆ, ಇದು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಬೆಳಕಿನ ಪರಿಕಲ್ಪನೆ ಹೇಳಬೇಕಾದ್ರೆ ಸೂರ್ಯನಿಂದ ಆರಂಭವಾಗುತ್ತೆ, ನಂತರ ನೆರಳು, ಅದರಲ್ಲಿ ಪ್ರತಿಫಲನ, ವಕ್ರೀಭವನ, ಹೀಗೆ ವಿವಿಧ ಹಂತಗಳಲ್ಲಿ ಅಥವಾ ವಿವಿಧ ಆಯಾಮಗಳು ಇರುತ್ತೆ ಅಂತ ಹೇಳುವಂಥದ್ದು ಒಂದು ತಾರ್ಕಿಕ ವಿಧಾನ, ಲಾಜಿಕ್ ಮೆಥಡ್ ಇದೆ. ಹಾಗೆಯೇ ಸರಿಯಾಗಿ ಹೊಂದಿಸಬೇಕು. ಇಲ್ಲಿ ಸರಿಯಾಗಿ ಹೊಂದಿರೋ ಜೋಡಿಯನ್ನು ಗುರುತಿಸಬೇಕು. ಸರಿಯಾಗಿ ಹೊಂದಿರೋ ಜೋಡಿ ಅಂತಂದರೆ ರೇಖಾತ್ಮಕ ಕಾರ್ಯಕ್ರಮ ಬೋಧನೆ CI ಅಲ್ಲ, ಶಾಖಾತ್ಮಕ ಕಾರ್ಯಕ್ರಮ ಬೋಧನೆ ಒಮ್ಮೆಗೆ ಒಂದು ಪ್ರತಿಕ್ರಿಯೆ ಮಾತ್ರ ನಿರೀಕ್ಷೆ ಮಾಡುತ್ತೆ. ಇದು ಸರಿಯಾದ ಉತ್ತರ ಇದೆ. ಇದು ಜೋಡಿ ಸರಿ ಇದೆ, ಸರಿಯಾಗಿ ಕೊನೆಯದು ಇಲ್ಲ. ಹಾಗೆಯೇ ಮುಂದಿನ ಪ್ರಶ್ನೆಗೆ ಹೋಗ್ಬಿಡೋಣ. ಪರಿಷ್ಕೃತ ಬ್ಲೂಮರ ವರ್ಗೀಕರಣ, ಬ್ಲೂಮ್ ಥಿಯರಿ ಏನಿದೆ ನೋಡಿ, ಬ್ಲೂಮ್ ಥಿಯರಿ ಟ್ಯಾಕ್ಸಾನಮಿ ಆಫ್ ಬ್ಲೂಮ್ಸ್ ಇದೆ, ಅದ್ರ ಮೇಲೆ ಪ್ರಶ್ನೆ ಇದೆ. ಇಲ್ಲಿ ವರ್ಗೀಕರಣದ ಜ್ಞಾನ ವಲಯದ ಅಂಶಗಳನ್ನು, ಜ್ಞಾನ ಏನಿದೆ ನೋಡಿ, ಕಾಗ್ನಿಟಿವ್ ಡೊಮೈನ್ ಅಂತ ಹೇಳ್ತಾರೆ. ಕಾಗ್ನಿಟಿವ್ ಡೊಮೈನಿಗೆ ಸಂಬಂಧಪಟ್ಟಂಗಿರೋದು ಸ್ಮರಣೆ, ಗ್ರಹಣೆ, ಹಾಗೆ ಅನ್ವಯ, ಹಾಗೆ ವಿಶ್ಲೇಷಣೆ. ಇದು ಸರಿಯಾದ
ರೀತಿ ಆಪ್ಷನ್ ನಂಬರ್ ಸಿ ಇಸ್ ದ ರೈಟ್. ನನಗೆ ಸಂಬಂಧಪಟ್ಟ ಹಾಗೆ ವಿದ್ಯಾರ್ಥಿಗಳನ್ನು ಮೂಲ ಅನ್ವೇಷಕರ ಸ್ಥಾನದಲ್ಲಿ ಇರಿಸೋ ಸುಲಭವಲ್ಲ. ಮಕ್ಕಳನ್ನು ಡಿಸ್ಕವರಿಗೆ ಹಚ್ಚೋದು ಅಷ್ಟು ಸುಲಭದ ಮಾತಲ್ಲ. ಯಾಕಂತಂದರೆ ಅವರ ಮನಸ್ಸು ಅಪಕ್ವವಾಗಿರುತ್ತೆ. ಹಾಗಾಗಿ 25 ನಿಮಿಷ ಯಾರು ನೋಡ್ತಾ ಇದ್ದೀರಿ ಅವರು ರಿಯಲಿ ಯು ಆರ್ ಗ್ರೇಟ್. ತುಂಬಾ ಗ್ರೇಟ್. ನೀವು ರಿಯಲಿ ಗ್ರೇಟ್. ಯಾಕೆ ಅಂತ ಕೇಳಿ, 25 ನಿಮಿಷಗಳ ಕಾಲ ಒಂದು ವಿಡಿಯೋನ ನೋಡ್ತೀರಿ ಯೂಟ್ಯೂಬ್ ಮೇಲೆ ಅಂತಂದರೆ ತಮ್ಮದು ರಿಯಲಿ ಫಂಟ್ಯಾಸ್ಟಿಕ್ ಅಚೀವ್ಮೆಂಟ್. ಹಾಗಾಗಿ ಹೇಳ್ತಾ ಇದ್ದೀನಿ, ವೆರಿ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಇದೆ. ವಿಷಯಗಳನ್ನು ತಿಳಿಯಬೇಕು ಅಂತಂದರೆ ಇಷ್ಟು ಸಮಯವನ್ನು ನೀಡಲೇಬೇಕಾಗತ್ತೆ, ರೈಟ್? ಹಾಗೆಯೇ ಮುಂದಿನ ಪ್ರಶ್ನೆ ನೋಡೋಣ. ವಿದ್ಯಾರ್ಥಿಗಳಲ್ಲಿ ಚಿಂತನಶೀಲ ಯೋಜನೆಯನ್ನು ಪ್ರಚೋದಿಸುವುದು ಅಂತ. ವಿದ್ಯಾರ್ಥಿಗಳು ಚಿಂತನಶೀಲ ಯೋಜನೆಯನ್ನು ಪ್ರಚೋದನೆ ಮಾಡಬೇಕು ಅಂತಂದರೆ ಏನು ಮಾಡಬೇಕು ಅನ್ನೋವಂಥ ಒಂದು ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂತಂದರೆ, ಚಿಂತನಶೀಲ ಯೋಜನಾ ವಿಧಾನ ಅಲ್ಲ, ಸಂಶೋಧನಾ ವಿಧಾನವೂ ಅಲ್ಲ, ಸುಧಾರಿತ ಇದೂ ಕೂಡ ಅಲ್ಲ. ಸಮಸ್ಯೆ ಪರಿಹಾರ ವಿಧಾನದ ಮೂಲಕ ನಾವೇನು ಮಾಡೋದು, ಚಿಂತನಶೀಲ ಯೋಜನೆಯನ್ನು ಬಳಸ್ಬೋದು. ಇತ್ತೀಚೆಗೆ TETಲಿ ಇದನ್ನು ಕೇಳಿದ್ದ, ತಮಗೆ ನೆನಪಿದೆ ಅಂದ್ಕೊಂಡಿದ್ದೀನಿ. ಹಾಗೆ ಗಣಿತ ಸಾಮರ್ಥ್ಯವನ್ನು ಮಾಪನ ಮಾಡಲು ರಚಿಸಿರುವ ಪರೀಕ್ಷೆಯು ಮಗುವಿನ ಭಾಷಾ ಸಾಮರ್ಥ್ಯವನ್ನು ಪರೀಕ್ಷೆ ಮಾಡುತ್ತದೆ. ಗಣಿತ ಸಾಮರ್ಥ್ಯ ಪರೀಕ್ಷೆ ಮಾಪನ ಮಾಡಬೇಕಂದ್ರೆ ನೋಡಿ, ಪ್ರಶ್ನೆ ಸ್ವಲ್ಪ ಗೊಂದಲವಾಗಿದೆ. ಗಣಿತ ಸಾಮರ್ಥ್ಯವನ್ನು ಮಾಪನ ಮಾಡಲು ರಚಿಸಿರುವ ಪರೀಕ್ಷೆ ಮಗುವಿನ ಭಾಷಾ ಸಾಮರ್ಥ್ಯವನ್ನು ಪರೀಕ್ಷೆ ಮಾಡುತ್ತೆ. ಗಣಿತಕ್ಕೆ ಅಂತ ಮಾಡಿರೋಂಥ ಒಂದು ಟೆಸ್ಟು ಆ ಮಗುವಿನ ಭಾಷಾ ಸಾಮರ್ಥ್ಯವನ್ನು ಕೂಡ ಪರೀಕ್ಷೆ ಮಾಡುತ್ತೆ ಅಂದರೆ ಅದು ಡಬಲ್ ಲಾಭ ಇರಬೇಕು ಅಂತ ಅನ್ನಿಸ್ಬೋದು. ಇಲ್ಲ, ಅದು ಸಮಂಜಸವಾಗಿಲ್ಲ ಅನ್ನುವಂಥದ್ದು. ಅಂದರೆ ಗಣಿತಕ್ಕಂತ ಮಾಡಿದ್ದು ಗಣಿತವನ್ನೇ ಗುರಿಯಾಗಿರಿಸಬೇಕು, ಲ್ಯಾಂಗ್ವೇಜನ್ನಲ್ಲ. ಹಾಗಾಗಿ ಅದರಲ್ಲಿ ಸಮಂಜಸತೆ ಇಲ್ಲ ಅಷ್ಟೇ. ಪರೀಕ್ಷೆಯನ್ನು ಯೋಜಿಸುವಾಗ ಶಿಕ್ಷಕರು ಈ ಕೆಳಗಿನ ಅಂಶಗಳನ್ನು ಗಣನೆಗೆ ತೆಗೆದುಕೊಳ್ಳಬೇಕು. ಯಾವುದನ್ನು ಕನ್ಸಿಡರ್ ಮಾಡಬೇಕು ವೈಲ್ ಪ್ಲ್ಯಾನಿಂಗ್? ಆ ಒಂದು ಪರೀಕ್ಷೆಯನ್ನು ಪ್ಲ್ಯಾನಿಂಗ್ ಮಾಡಬೇಕಾದ್ರೆ ಏನು ಮಾಡಬೇಕು ಶಿಕ್ಷಕರು ಅನ್ನೋಂಥ ಪ್ರಶ್ನೆ. ಅವರು ತರಗತಿ ಗಾತ್ರ ಅಷ್ಟೇನು ಇಂಪಾರ್ಟೆನ್ಸ್ ಅಲ್ಲ, ಬೋಧನಾ ಮಾಧ್ಯಮನೂ ಕೂಡ ಇಂಪಾರ್ಟೆಂಟ್ ಅಲ್ಲ. ನಿರೀಕ್ಷಿತ ಕಲಿಕೆಗಳ ಫಲಗಳನ್ನು ತಾವು ಏನು ಔಟ್ಕಮ್ ಏನಿರ್ತದೆ ನೋಡಿ, ಎಕ್ಸ್ಪೆಕ್ಟೆಡ್ ಲರ್ನಿಂಗ್ ಔಟ್ಕಮ್ಸ್ ಬಗ್ಗೆ ಅವರು ಗಮನ ಹರಿಸಬೇಕಾಗಿದ್ದು ಇಂಪಾರ್ಟೆಂಟ್. ಇದು ಅಮೂರ್ತ ಕಲಿಕಾ ಅನುಭವ ಯಾವುದು ಅಂತಂದರೆ, ಮಕ್ಕಳನ್ನು ಕ್ಷೇತ್ರ ಭೇಟಿಗೆ ಕರ್ಕೊಂಡೋದಾಗ ಏನಾಗುತ್ತೆ, ಮಕ್ಕಳು ವಸ್ತುಗಳನ್ನು, ಈಗ ಉದಾಹರಣೆಗೆ ಅವ್ರು ಇತಿಹಾಸದಲ್ಲಿ ಯಾವುದೊಂದು ಪಾಠ ಕಲ್ತಿರ್ತಾರೆ, ಆ ಪಾಠವನ್ನು ಕಲಿಯಬೇಕಾದ್ರೆ ಹಂಪಿ ಬಗ್ಗೆ ಕಲ್ತಿರ್ತಾರೆ. ಅವರು ಹಂಪೆ ಬಗ್ಗೆ ಹೋಗಿ ನೋಡಿದಾಗ ಮೂರ್ತ ಕಲ್ಪನೆ ಅವ್ರಿಗೆ ದೊರೆಯುತ್ತೆ, ಹೌದ್ರಾ? ಹಾಗೆ ಅವರು ಒಂದು ಪ್ರಯೋಗದ ಬಗ್ಗೆ ಕಲ್ತಿರ್ತಾರೆ, ಅದನ್ನು ಮ್ಯೂಸಿಯಮಲ್ಲಿ ಹೋಗಿ ನೋಡಿದಾಗ ಇದು ಯಾವುದು ಸೈನ್ಸ್ದು ಇರ್ತದೆ ನೋಡಿ ಸ್ನೇಹಿತರೆ, ಎಕ್ಸಿಬಿಷನ್, ಅಲ್ಲೂ ನೋಡಿದಾಗ ಅವ್ರಿಗಿನ್ನೂ ತುಂಬ ಚೆನ್ನಾಗಿ ಆಗುತ್ತೆ. ಕ್ಷೇತ್ರ ಭೇಟಿ ಭಾಳ ಇಂಪಾರ್ಟೆಂಟ್. 3 ಆಯಾಮದ ಬೋಧನಾ ಸಾಮಗ್ರಿ ಯಾವುದು ಅಂತಂದರೆ ಇದರಲ್ಲಿ ಮಾದರಿಗಳಲ್ಲಿ ಮಾಡೆಲ್ಗಳಲ್ಲಿ 3 ಆಯಾಮ ಇರುತ್ತೆ, 3 ಡೈಮೆನ್ಷನಲ್ ಇರುತ್ತೆ. ಪಾಠ್ಯಪುಸ್ತಕವನ್ನು ಬರೆಯುವ ತತ್ವ ಯಾವುದಲ್ಲ ಅಂತಂದರೆ, ಪಾಠ್ಯಪುಸ್ತಕವನ್ನು ಬರೆಯುವಾಗ ಸಾಕಷ್ಟು ತತ್ವಗಳಿದೆ. ಆ ತತ್ವಗಳ ಮೇಲೆ ಪ್ರಶ್ನೆಗಳು ಕೇಳ್ತಾರೆ ನಿಮಗೆ. ಆದರೆ ಇಲ್ಲಿ ಪಾಠ್ಯಪುಸ್ತಕ ಅವಶ್ಯಕತೆಗೆ ತಕ್ಕಂಗಿರಬೇಕು, ಸರಿಯಾಗಿದೆ. ನೈಜಾಂಶಗಳಿರಬೇಕು, ನವೀನ ಮತ್ತು ವ್ಯಾಪಕವಾಗಿರಬೇಕು. ಪುಟ ಸಂಖ್ಯೆಗಳು ಇಂಪಾರ್ಟೆಂಟ್ ಅಲ್ಲ. ಬೋಧನಾ ಕಲಿಕೆಯ ಪ್ರಕ್ರಿಯೆಯಲ್ಲಿ ಪಾಠ್ಯಪುಸ್ತಕ ಒಂದು ಸಾಧನ ಮಾತ್ರ. ಹೌದು, ಸರಿಯಾಗಿದೆ. ಇಲ್ಲಿ ಸರಿಯಾದ ಉತ್ತರ ಯಾವುದು ತತ್ವ ಅಲ್ಲ ಅಂದರೆ, ಪುಟಗಳ ಸಂಖ್ಯೆ ಮೇಲೆ ಬುಕ್ಸ್ ಬರೀಬಾರ್ದು. ಹಾಗೆ ಹಂಟರ್ ಸ್ಕೋರ್ ಕಾರ್ಡ್ ಏನಿದೆ ನೋಡಿ, ಹಂಟರ್ ಸ್ಕೋರ್ ಕಾರ್ಡ್ ಬಗ್ಗೆಯೂ ಕೂಡ ಹೇಳೋ ಅಗತ್ಯತೆ ಇದೆ. ಹಂಟರ್ ಸ್ಕೋರ್ ಕಾರ್ಡ್ ಪ್ರಕಾರ ಈ ಕೆಳಗಿನ ಯಾವುದು ಸರಿಯಾಗಿದೆ, ಹೊಂದಾಣಿಕೆ ಆಗುತ್ತೆ ಅಂತ ಇದೆ ಹಂಟರ್ ಸ್ಕೋರ್ ಕಾರ್ಡ್. ಹಾಗಾದರೆ ಇಲ್ಲಿ ನೋಡಿ, ಪಾಠ್ಯಪುಸ್ತಕದ ಮನೋವೈಜ್ಞಾನಿಕ ಅಂಶ ಅವರು 300 ಇರಬೇಕು ಅಂತಾರೆ. ಹಾಗೆ ಕಲಿಕಾ ಅಭ್ಯಾಸಗಳು 140, ಹಾಗೆ ವಿಷಯವಸ್ತು 140 ಅವರು ಮಾರ್ಕ್ಸಿಂಗ್ ಮಾಡ್ತಾರೆ. ಹಾಗಾಗಿ ಇದು ಸರಿಯಾದ ಉತ್ತರ. ಹಾಗೆ ಘಟಕ ಪರೀಕ್ಷಾ ಪ್ರಕ್ರಿಯೆ ಏನನ್ನು ಒಳಗೊಂಡಿರಬೇಕು, ಒಂದು ಘಟಕ ಪರೀಕ್ಷೆಯನ್ನು ತಗೊಳ್ತಾ ಇದ್ದಾರೆ ಅಂದರೆ ಏನನ್ನು ಒಳಗೊಂಡಿರಬೇಕು ಅನ್ನೋಂಥ ಪ್ರಶ್ನೆ ಇದೆ. ಇದಕ್ಕೆ ನೋಡಿ, ಮೊದಲು ಘಟಕ ಪರೀಕ್ಷೆಯನ್ನು ತೆಗೆದುಕೊಂಡಾಗ ಒಂದು ಯೋಜನೆ ಮಾಡಬೇಕು, ಅದಕ್ಕೆ ಬ್ಲೂ ಪ್ರಿಂಟ್ ಹಾಕಬೇಕು, ಪ್ರಶ್ನೆ ಪತ್ರಿಕೆಗಳನ್ನು ತಯಾರಿ ಮಾಡಬೇಕು, ಪರೀಕ್ಷೆಗಳನ್ನು ನಡೆಸಬೇಕು, ಆನಂತರ ಅಂಕ ನೀಡಿಕೆ ಮೂಲಕ ಮೌಲ್ಯಮಾಪನ ಪ್ರಕ್ರಿಯೆ ಮುಗಿಯುತ್ತೆ. ಹಾಗಾಗಿ ಅದು ಸರಿಯಾದ ವಿಧಾನ. ಹಾಗೆಯೇ ಮುಂದಿನ ಪ್ರಶ್ನೆಗಳನ್ನ 2 ಇದೆ. ಯೋಜನಾ ವಿಧಾನವು ಇದನ್ನು ಬೆಳೆಸುತ್ತೆ. ಯೋಜನಾ ವಿಧಾನ ಏನನ್ನು ಬೆಳೆಸುತ್ತೆ ಅಂತಂದರೆ, ಎರಡನ್ನೂ ಕೂಡ, ಕಾಯಕ ಗೌರವವನ್ನು ಬೆಳೆಸುತ್ತೆ, ಹಾಗೆಯೇ ಸಾಮಾಜಿಕ ಶಿಸ್ತು ಎರಡನ್ನೂ ಬೆಳೆಸುತ್ತೆ. 2 ಇರುವಂಥ ಆಪ್ಷನ್ ಯಾವುದು? ಆಪ್ಷನ್ ನಂಬರ್ ಸಿ. ಸುಧಾರಿತ ಉಪಕರಣಗಳ ತಯಾರಿಕೆಯು ಇದನ್ನು ಒಳಗೊಂಡಿಲ್ಲ. ಏನನ್ನು ಒಳಗೊಂಡಿಲ್ಲ? ಕಲಿಕಾ ಅನುಭವಗಳನ್ನು ನೀಡುವುದು, ಸ್ಥಳೀಯ ಲಭ್ಯವಿರುವ ಸಂಪನ್ಮೂಲಗಳ ಬಳಕೆ,
ಬೋಧನಾ ಕಲಿಕೆ ಪ್ರಕ್ರಿಯೆಯಲ್ಲಿ ಶಿಕ್ಷಕರ ತೊಡಗಿಸಿಕೊಳ್ಳುವಿಕೆ ಸಾಧನಗಳ ಅತಿಯಾದ ನಿಖರತೆ ಸಾಧ್ಯನೇ ಇಲ್ಲ. ಯಾವುದೇ ಸುಧಾರಿತ ಉಪಕರಣಗಳ ತಯಾರಿಕೆಯಲ್ಲಿ ಇದು ಚಾನ್ಸಸ್ ಕಡಿಮೆ ಇದೆ. ಹಾಗೆ ಅದೇ ರೈಟ್ ಆನ್ಸರ್. ಸ್ವಕಲಿಕೆ ಸಾಮಗ್ರಿಗಳ ಬಳಕೆ ಮುಖ್ಯವಾಗಿ ಉದ್ದೇಶ. ಸ್ವಕಲಿಕೆಯನ್ನು ಯಾವುದಕ್ಕೋಸ್ಕರ ಸ್ವಕಲಿಕೆ ಉಪಕರಣ ನೋಡಿ, ಉದಾಹರಣೆಗೆ ಸೆಲ್ಫ್ ಲರ್ನಿಂಗ್ ಮೆಟೀರಿಯಲ್ಸ್ ಅಂತ ಇರುತ್ತೆ. ಈಗ ಉದಾಹರಣೆಗೆ ಇದು ಕೂಡ ಒಂದು ಸೆಲ್ಫ್ ಲರ್ನಿಂಗ್ ಮೆಟೀರಿಯಲ್ಸೇ. ತಾವೇ ಇದನ್ನು ಕಲಿತಾ ಹೋಗ್ತೀರಿ, ನಾನು ಹೇಳ್ತೀನಿ. ಆದ್ರೂ ಇನ್ನೊಂದಿರುತ್ತೆ, ಕ್ವಶನ್ ಆನ್ಸರ್ ಮೆಥಡ್ ಇರುತ್ತೆ. ಅಲ್ಲೇ ತಾವು ಒಂದು ಕ್ವಶನ್ ಕ್ಲಿಕ್ ಮಾಡ್ತೀರಿ, ಸರಿಯಾದ ಆನ್ಸರ್ನ ಮಾಡ್ತೀರಿ. ಅದು ಸ್ವಕಲಿಕೆಗೆ ಬರುವಂಥ ಒಂದು ವಿಧಾನ. ಈ ಸ್ವಕಲಿಕೆಯ ವಿಧಾನದಲ್ಲಿ ಏನು ಮಾಡುತ್ತೆ ಅಂದರೆ, ಇದು ವಿದ್ಯಾರ್ಥಿಯಲ್ಲಿ ಕಲಿಕೆ ಆರಂಭಿಸೋ ಗುಣವನ್ನು ಪ್ರೋತ್ಸಾಹ ಮಾಡುತ್ತೆ. ಕಲಿಯೋ ಜವಾಬ್ದಾರಿ ಅವನ ಮೇಲೆ ಇದೆ ಅನ್ನೋದನ್ನು ತಿಳಿಸ್ಕೊಡುತ್ತೆ. ಲಾಸ್ಟ್ ಪ್ರಶ್ನೆ, ವಾರ್ಷಿಕ ಕ್ರಿಯಾಯೋಜನೆ ತಯಾರಿಸುವಾಗ ಗಮನಿಸಬೇಕಾದಂಥ ಅಂಶಗಳು ಯಾವುದನ್ನು ಗಮನಿಸಿ ವಾರ್ಷಿಕ ಕ್ರಿಯಾಯೋಜನೆ ಮಾಡಬೇಕು ಅಂದರೆ, ಶೈಕ್ಷಣಿಕ ವರ್ಷದ ಒಟ್ಟಾರೆ ಕೆಲಸದ ದಿನಗಳು ಮತ್ತು ರಜಾ ದಿನಗಳು ಎರಡನ್ನೂ ಲೆಕ್ಕ ಹಾಕಬೇಕು. ಎಷ್ಟು ರಜಾ ದಿನಗಳು ಬರಲಿದೆ ಅವುಗಳನ್ನ ಲೆಫ್ಟ್ ಔಟ್ ಮಾಡಿ ವರ್ಕಿಂಗ್ ಡೇಸ್ ಬಗ್ಗೆ ಲೆಕ್ಕ ಇಟ್ಕೊಂಡು ಅದ್ರ ಬಗ್ಗೆ ಪ್ಲ್ಯಾನಿಂಗ್ ಮಾಡಬೇಕಾಗತ್ತೆ. ನೋಡಿ ಸ್ನೇಹಿತರೆ, ಸುದೀರ್ಘವಾಗಿ ಒಂದು 50 ಪ್ರಶ್ನೆಗಳಿಗೆ ಉತ್ತರವನ್ನು ನೀಡಿದ್ವಿ. ಕೊನೆಯವರೆಗೆ ನೀಡಿದಂಥವರು ಯಾರ್ಯಾರು ವಿಡಿಯೋನ ನೋಡಿದರೆ ಅವರಿಗೆ ರಿಯಲಿ ಹ್ಯಾಟ್ಸ್ ಆಫ್. ನನ್ನ ಕಡೆಯಿಂದ ತಮಗೆ ಹ್ಯಾಟ್ಸ್ ಆಫ್ ಮಾಡ್ತಾಯಿದ್ದೀನಿ. ಯಾಕೆ ಅಂತಂದರೆ, ಇದು ಸರಿಸುಮಾರು ಒಂದು 30 ನಿಮಿಷ ಆಗಿರ್ಬೋದು. 30 ನಿಮಿಷಗಳ ಕಾಲ ನೋಡಿದ್ದೀರಿ ಅಂತಂದರೆ ಯು ಡಿಸರ್ವ್ ಟು ಬಿ ಆನ್ ದ ಲಿಸ್ಟ್. ನೀವು ಶಿಕ್ಷಕರಾಗಲಿ ತುಂಬ ಸಶಕ್ತರಾಗಿದ್ದೀರಿ ಅನ್ನೋದು ಗೊತ್ತಾಗುತ್ತೆ. ಹಾಗಾಗಿ ತಮ್ಮನ್ನು ತಾವು ನೀವೇನು ಅನ್ಕೋಬೇಕು, ಐ ಡಿಸರ್ವ್ ಟು ಬಿ ಆನ್ ಟಾಪ್ ಆಫ್ ದ ಲಿಸ್ಟ್. ನಾನು ಟಾಪ್ ಆಫ್ ದ ಲಿಸ್ಟಲ್ಲಿ ಇರೋದಕ್ಕೆ ಡಿಸರ್ವ್ ಆಗಿದ್ದೀನಿ ಅನ್ನೋವಂಥ ಈ ವಾಕ್ಯವನ್ನು ಬರೀರಿ. ನೋಡೋಣ ಎಷ್ಟು ಜನ ಬರೀತೀರಿ ಅಂತ. ಅವರಿಗೆ ನಾನು ಒಂದು ವಿಶೇಷವಾದ ಗ್ರೂಪ್ ಲಿಂಕನ್ನು ಕೊಡಲಿದ್ದೇನೆ, ನೋಡೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.